ಮರಾಠ ಸಮಾಜದ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಮರಾಠ ವಿದ್ಯಾಪ್ರಸಾರಕ ಮಂಡಳದ 2026ರ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಎಂಎನ್ ಮೋರೆರವರ ನೇತೃತ್ವದ ತಂಡಕ್ಕೆ ಬೆಂಬಲ ಸೂಚಿಸುವ ಉದ್ದೇಶದಿಂದ ಬೃಹತ್ ಮತದಾರರ ಸಮಾವೇಶವನ್ನ ನಡೆಸಲಾಯಿತು. ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮತದಾರರ ಬಾಂಧವರು ಭಾಗವಹಿಸಿ ಎಂಎನ್ ಮೋರೆರವರ ತಂಡಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಎನ್ ಮೋರೆರವರು ತಮ್ಮ ತಂಡಕ್ಕೆ ಅಪಾರ ಸಂಖ್ಯೆಯಲ್ಲಿ ಬೆಂಬಲ ನೀಡಿದ ಎಲ್ಲ ಮತದಾರರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸಿದರು. ಹಾಗೂ ಮರಾಠ ಸಮಾಜದ ಬಗ್ಗೆ ಇನ್ನೊಂದು ಬಣ ಅಪಪ್ರಚಾರ ಮಾಡುತ್ತಿದೆ, ದಯವಿಟ್ಟು ಮರಾಠ ಸಮಾಜದ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಪ್ರಕಾಶ್ ಘಾಟ್ಗೆ ಹಾಗೂ ನಿರ್ದೇಶಕ ಸ್ಥಾನಗಳ ಅಭ್ಯರ್ಥಿಗಳಾದ ಈಶ್ವರ್ ಪಾಟೀಲ್, ಆನಂದ್ ಜಾಧವ್, ರಾಜು ಬಿರ್ಜನ್ನವರ್, ಶಂಕರ್ ಶೆಳ್ಕೆ, ನವೀನ್ ಕದಂ, ಬಸವರಾಜ್ ಘಾಟ್ಗೆ, ಮಹೇಶ್ ಶಿಂದೆ, ವಿನಯ್ ಬಾಬರ್, ವಿನಾಯಕ್ ಸಾವಂತ್, ಮಂಜುನಾಥ್ ಜಾಧವ್, ಸುನಿಲ್ ಮೋರೆ ಹಾಗೂ ವಿಠಲ್ ಪಾಟೀಲ್ ಉಪಸ್ಥಿತರಿದ್ದರು. ಇದೇ ವೇಳೆ ಹಿರಿಯ ಪತ್ರಕರ್ತ ಗಣೇಶ್ ಕದಂ, ಬಸವಂತಪ್ಪ ಮಾಲನ್ನವರ್, ಉದಯ್ ಲಾಡ್, ವಿಜಯ್ ಲಾಡ್ ಸೇರಿದಂತೆ ಅನೇಕ ಗಣ್ಯರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಅಭ್ಯರ್ಥಿಗಳ ತಂಡಕ್ಕೆ ಶುಭ ಹಾರೈಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಮತದಾರರು ಭಾಗವಹಿಸಿದ್ದ ಈ ಸಮಾವೇಶವು ಚುನಾವಣಾ ಪೂರ್ವ ವಾತಾವರಣಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದಂತಾಯಿತು. ಇದು ಶುಭ ಲಕ್ಷಣ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಾವು ಪಾದಯಾತ್ರೆ ಮಾಡೋದು ಅಂತ ಬಿಸಿಲಾಗಿ ಹಂಗೆ ಅಡ್ಡಾಡೋದು ಅಂತಂತಿದ್ರು ಅಧ್ಯಕ್ಷರು. ಆಮೇಲೆ ಸಣ್ಣಗೆ ಮಳೆ ಸ್ಟಾರ್ಟ್ ಆಯಿತು. ನಮಗೆ ಈ ನಮ್ಮ ಮೊರೆ ಸಾಹೇಬರ ಬಣಕ್ಕೆ ಸೂರ್ಯ ಚಿನ್ನವನ್ನು ಕೊಟ್ಟಿದ್ದಾರೆ. ಸೂರ್ಯ ಅಂದರೆ ಒಂದು ಶುಭ ಸಂಕೇತ. ಒಂದು ಸಮಾಜ ಅಭಿವೃದ್ಧಿ ಆಗಬೇಕು, ಶೈಕ್ಷಣಿಕವಾಗಿ ಮುಂದುವರಿಬೇಕು. ಎಲ್ಲ ಮರಾಠ ಸಮಾಜದ ಬಡ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಮೂಲಕ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕು. ಅತ್ಯಂತ ಕೆಳಸ್ತರದಲ್ಲಿ ಇರುವಂಥ ಮರಾಠ ಸಮಾಜದ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಒಳ್ಳೊಳ್ಳೆಯ ಸ್ಥಾನಗಳಲ್ಲಿ ಮುಂದುವರಿಯಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಶಿಕ್ಷಣ ಸಂಸ್ಥೆಗೆ ಸಾಕಷ್ಟು ರೀತಿಯಲ್ಲಿ ಶ್ರಮ ಪಡ್ತಾ ಇದ್ದಾರೆ. ಈಗಾಗಲೇ ಅವರು ತೋರಿಸಿದ್ದನ್ನು ಈಗ ವಿಡಿಯೋವನ್ನು ನೋಡಿದರೆ ಅವ್ರು ಏನೇ ಅಭಿವೃದ್ಧಿ ಕಾರ್ಯಗಳು, ಒಂದು ಸಮಾಜ ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೊಂದು ಒಳ್ಳೆಯ ಶಕ್ತಿ ಬೇಕಾಗ್ತದೆ. ಆ ಶಕ್ತಿಯನ್ನು ಹೊಂದಿದಂಥ ವ್ಯಕ್ತಿ ನಮ್ಮ ಎಂಎನ್ ಮೋರೆ ಅವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಒಂದು ಸಮಾಜ ಪ್ರಗತಿ ಸಾಧಿಸಿದ, ಅದು ಶೈಕ್ಷಣಿಕವಾಗಿ ಮುಂದುವರೆದದ, ಈ ಉಳಿದ ಶಿಕ್ಷಣ ಸಂಸ್ಥೆಗಳೊಂದಿಗೆ ನಮ್ಮ ಸಂಸ್ಥೆಯು ಒಂದು ಮುಂಚೂಣಿಯಲ್ಲಿದೆ ಅನ್ನೋದನ್ನು ತೋರಿಸುವಲ್ಲಿ ಕಳೆದ 6 ವರ್ಷಗಳಿಂದ ಅಧಿಕಾರದಲ್ಲಿರುವಂಥ ಶ್ರೀ ಎಂಎನ್ ಮೋರೆ ಅವರ ತಂಡ ಅದನ್ನು ಸಾಬೀತು ಮಾಡಿದೆ. ಇವತ್ತು ನಾವು ಯಾಕೆ ಒಂದು ತೋರಿಸಾತೇವೆ ಅಂದರೆ, ನಿಮ್ಮ ಕಡೆ ಬಂದು ನಾವು ಓಟ್ ಹಾಕ್ರಿ ಅಂತ ಹೇಳ್ತೇವೆ. ಓಟ್ ಎದಕ್ಕೆ ಹಾಕ್ಬೇಕ್ರಿಪ್ಪ ಅಂತ ಕೇಳ್ತೀರಿ. ನಾವು ಏನು ಅಭಿವೃದ್ಧಿ ಮಾಡೀವಿ ಅನ್ನೋದು ನಿಮ್ಗೆ ತೋರಿಸಾತೇವೆ, ಅದಕ್ಕೆ ನಮಗೆ ಓಟ್ ಹಾಕ್ರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೇವೆ. ನಿಮಗೆ ತಂದು ನಮ್ಮ ಸಮಾಜಕ್ಕೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದ್ದಾರೆ. ಈಗ ನಾವು ಹೋದ್ರೆ 5 ಲಕ್ಷ 10 ಲಕ್ಷ ಕೊಡ್ತಾರೆ, ನಮ್ಮ ಅಧ್ಯಕ್ಷರು ಹೋದ್ರೆ 50 ಲಕ್ಷ 60 ಲಕ್ಷ. ಅವ್ರು ಕೇಳೋದೇ ತಡ ತೊಗೊಂಡೋಗ್ರಿ ನಿಮ್ಮ ಸಂಸ್ಥೆ ಅಭಿವೃದ್ಧಿ ಮಾಡ್ರಿ ಅಂತ ಹೇಳ್ತಾರೆ. ಹೀಗೆಲ್ಲ MLC ಕಡೆ, ಮಂತ್ರಿಗಳ ಕಡೆ, MLAಗಳ ಕಡೆ ಹೋಗಿ ಸಾಕಷ್ಟು ಅನುದಾನವನ್ನು ತರುವ ಮೂಲಕ ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಅವರು ದುಡಿತಾ ಇದ್ದಾರೆ. ನಾವು ಒಂದು ಮಾತು ಕೇಳ್ತೀವಿ, ಏನಾಗೋದು ಒಳ್ಳೇದಕ್ಕೆ ಆಕೈತಂತ. ಈಗ ನಮ್ಮ ಅಧ್ಯಕ್ಷರು ಬಂದಿದ್ದು ನಮ್ಮ ಸಮಾಜಕ್ಕೆ ಒಳ್ಳೇದಾಗಿದೆ ಅಂತ ನನಗೆ ಅನಿಸ್ತದೆ. ಇವತ್ತಿನ ಈ ಚುನಾವಣಾ ಸಂದರ್ಭದಲ್ಲಿ ಮಾತಾಡುವುದು ಏನಂದ್ರೆ, ವಿಶೇಷವಾಗಿ ಶತಮಾನ ಇತಿಹಾಸದ ಹೊಂದಿದಂತ ನಮ್ಮ ಸಮಾಜದ ಧಾರವಾಡ ಮಾರ್ಕೆಟ್ನಲ್ಲಿ ಕೇಂದ್ರ ಬಿಂದು ಆದಂತ ಪೂರ್ವಜರು ಸುಮಾರು 3 ಎಕರೆ 23 ಗುಂಟೆ 1893ರಲ್ಲಿ ಮಂಡಳ ಸ್ಥಾಪನೆ ಆಯಿತು. ಅದಾದ ನಂತರ 1959ರಲ್ಲಿ ಜಸ್ಟ್ ಒಂದು ಪ್ರೈಮರಿ ಸ್ಕೂಲ್ ಅನ್ನು ಚಾಲನೆ ಕೊಟ್ಟರು. ಇದು ಯಾಕೆ ಹೇಳಬಯಸ್ತೇನೆ ಅಂದ್ರೆ, ಅವತ್ತಿನ ಈ ಪೂರ್ವಜರು ಹಿರಿಯರು ಏನದಾರಲ್ಲ, ನಮ್ಮ ಸಮಾಜ ಬಹಳ ಕೀಳ್ಮಟ್ಟದಲ್ಲಿದೆ, ತಳಮಟ್ಟದಲ್ಲಿದೆ, ಅದನ್ನ ಯಾವ ರೀತಿ ನಾವು ಎಬ್ಬಿಸ್ಬೇಕು ಅನ್ನುವಂಥ ಚಿಂತನೆ ಮಾಡಿದಾಗ, ಇದನ್ನೇನಾದ್ರೂ ನಮ್ಮ ಸಮಾಜ ಇವತ್ತು ಏಳಿಗೆ ಆಗ್ಬೇಕಂದ್ರೆ ಶಿಕ್ಷಣ ಮಾತ್ರ ಒಂದೇ ಸಾಧ್ಯ ಅಂತ ಹೇಳಿ ಇವತ್ತು ಅವರು ಅರ್ಥಕೊಂಡ್ರು. ಶಿಕ್ಷಣ ತಜ್ಞರ ಒಂದು ಸಭೆ ಮಾಡಿ ಅದೇ ಇವತ್ತು
ಮರಾಠ ವಿದ್ಯಾಪ್ರಸಾರ ಮಂಡಳವಾಗಿದೆ. ಇವತ್ತು 1962ರಲ್ಲಿ ಪ್ರೌಢಶಾಲೆಯ ಒಂದು ಶಿಕ್ಷಣವಲ್ಲಿ ಚಾಲುವಾಯಿತು. ಅದಾನಂತರ ಗೌರ್ಮೆಂಟ್ ಎಡೆಡ್ ಆಗಿ ಸುಮಾರು ಅದನ್ನು ಚಾಲನೆ ಕೊಟ್ಟರು. ಅವಾಗಿನ ಹಿರಿಯರು ಬಹಳ ಕಷ್ಟ ಕಾಲ ಇತ್ತು. ಅದಾದ ನಂತರ 1971ರಲ್ಲಿ ಸ್ವಲ್ಪ ಗಡಿ ವಿವಾದ, ಬಾರ್ಡರ್ ಡಿಸ್ಪ್ಯೂಟ್ ಇದರಲ್ಲಿ ನಮ್ಮ ಸಮಾಜ ಬಹಳ ಅನಾಹುತ ಆಯ್ತು. ಇದೊಂದು ಎಲ್ಲರಿಗೂ ಈ ಯುವಕರಿಗೆ ಗೊತ್ತಾಗಬೇಕು. ದೊಡ್ಡ ಅನಾಹುತ ಅಂದ್ರೆ ಇವರೆಲ್ಲ ಎಳೆ ಮಂದಿ ಗೊತ್ತಿರ್ಬೋದು. ಸಾಲೆಲ್ಲ ಸುಟ್ಟು ಹೋಗ್ಬಿಡ್ತೀವಿ 71ರಲ್ಲಿ. ಅದು ಒಂದೇ ಡಿವಿಷನ್ ಇತ್ತು. ಯಾಕೆ ಇದನ್ನ ಹೇಳ್ಬೇಸ್ತೇನೆ ಅಂದ್ರೆ ಆ ಸಭೆ ಒಳಗೆ ಏನಾಯ್ತು ಏನು ಸ್ವಲ್ಪ ಕ್ಲಾಸಸ್ ಆದವು. ಅವಾಗ ಇವರು ಸಂತೋಷ್ ಲಾಡ್ ಅವರು ಓಪನ್ ಹೇಳಿದ್ರು, ಮುಂದಿನ ದಿನಗಳಲ್ಲಿ ನಮ್ಮ ವ್ಯಕ್ತಿನೇ ನಾವು ಇಲ್ಲಿ ಸುಧಾರಣೆ ಮಾಡಕ್ ಕಳಿಸ್ತೀನಿ. ಇದನ್ನ ಅವ್ರು ನೋಡಿ ಅವತ್ತ ಅಂದ್ರು, ಇದು ಯಾವ್ದ ಪ್ರಶ್ನೆ ಒಳಗೆ ಅಭಿವೃದ್ಧಿ ಆಗ್ಲೇಬೇಕು ಅನ್ನೋಂಥ ಪಣ ತೊಟ್ಟು ಮೋಹನ್ ಮೊರೆ ಅವರಿಗೆ ಸದಸ್ಯತ್ವ ಮಾಡಿ ಆ 2011 ಇಲೆಕ್ಷನ್ ತಯಾರು ಮಾಡಿ 2011ರಿಂದ ಅಭಿವೃದ್ಧಿಯ ಹರಿಕಾರ ಚಾಲು ಆಯ್ತು ನೋಡ್ರಿ. ಅವ್ರ ಜೋಡಿ ನಾವು ಇದ್ದೇವೆ. ಸುಮಾರು 12 ವರ್ಷ ಇವತ್ತಿನವರೆಗೆ 12 ಸಲ 3 ಸಲ ಅವ್ರು ಆರಿಸಿ ಬಂದರು. ಬಂಪರ್ ಕೊಡುಗೆ, ಅದರಲ್ಲಿ ಎಡ ಮಾತಿಲ್ಲ. 2013ರಲ್ಲಿ 11ರಲ್ಲಿ 7,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಅನ್ನು ಕಟ್ಟಿದ್ರು. 2011ರಲ್ಲಿ 7,000 ಸ್ಕ್ವೇರ್ ಫೀಟ್, 2020ರಲ್ಲಿ 12,000 ಸ್ಕ್ವೇರ್ ಫೀಟ್. ನನಗೆ ಅಂದಾಜು ಸೆಕ್ರೆಟರಿ ಬರೋಬ್ರ ಏನ್ರಿ 12,000 ಸ್ಕ್ವೇರ್ ಫೀಟ್. ಮೊನ್ನೆ 2025ರಲ್ಲಿ 6 ತಿಂಗಳದಾಗ 7,000 ಸ್ಕ್ವೇರ್ ಫೀಟ್, ಟೋಟಲ್ 26,000 ಸ್ಕ್ವೇರ್ ಫೀಟ್. ಇದು ಸಾಧ್ಯ ಏನ್ರಿ? ಇಡೀ ಇವತ್ತು ನಮ್ಮ 100 ವರ್ಷದ ಇತಿಹಾಸ ನೋಡಿದಾಗ ಇವತ್ತು ನಾವು 10ರಿಂದ 12 ವರ್ಷದಲ್ಲಿ 26,000 ಸ್ಕ್ವೇರ್ ಫೀಟ್ ಮಾಡೋದಂದ್ರೆ 50ರಿಂದ 60 ರೂಮ್ಗಳು ಆಗ್ತಾವ. ವಿದ್ಯಾರ್ಥಿಗಳು ಇವತ್ತೇನ ಪಿಕ್ಚರ್ ನೋಡ್ತಾ ಇದ್ದಿರಲ್ಲ, ಅದು ಕಾಣಕಟ್ಟ ಚಂದ ಕಾಣತ್ರಿ. ಅದು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗೈತೆ ಅನ್ನೋದು ಅವ್ರಿಗೆ ಗೊತ್ತಾಗ. ಅದಕ್ಕೆ ನಿಮ್ಮ ದಯಮಾಡಿ ಅವರ ಸಮಾಜಕ್ಕೆ ಹರಿಕಾರ ನನಗನ್ಸತೈತಿ ಇವ್ರಿಗೆಲ್ಲ ಸ್ಕ್ವೇರ್ ಫೀಟ್ ಹಾಕೋ ಲೆಕ್ಕ ಇಲ್ಲ ಅನ್ಸುತ್ತೆ ನನಗೆ. ನಾನು ಆಗಲೇ ಎಲ್ಲ ಮಾತಾಡಿದ್ದೆ ಯಾರಿಗೂ ಸುಮಾರು 1 ಲಕ್ಷ ಗಟ್ಟಲೆ 1 ಲಕ್ಷ ಎಕರೆ ಅಂದ್ರೆ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಮಾಡುವಂತ ವ್ಯವಸ್ಥೆ ಅವರಲ್ಲಿ ಇರಬಹುದು ಶಕ್ತಿ ಅಂತ ಅನ್ಸಾದೈತಿ. ನಾವು ಯಾಕೋ ಸಣ್ಣ ವಿಚಾರ ಮಾಡಿ ಅವ್ರು ಸಣ್ಣ ವಿಚಾರ ಕೊಡ ಹಾಕ್ತಿವಲ್ಲ, ಕ್ಲಾಸ್ ರೂಮ್ ಮಾಡ್ರಿ ಅನ್ಕೊಂತ ಹೊಂಟಿವಲ್ಲ, ಹಿಂಗೆ ಅನ್ಸಾದ. ಅದಕ್ಕೆ ದಯಮಾಡಿ ಇವತ್ತು ನಾವೇನಾಯ್ತು ಅಂದ್ರೆ ಇವತ್ತು ಮೋಹನ್ ಮೊರೆ ಅವರು ಪಾದಾರ್ಪಣೆ ಮಾಡಿದ್ಮ್ಯಾಗ ಹಳೇದೇನ ಸಾಲಿ ಇತ್ತಲ್ಲ, ಅದಕ್ಕೆ ನಾ ಯಾಕೆ ಇತಿಹಾಸ ಹೇಳತ್ತೀನಂದ್ರೆ ಸಾಲಿ ಇದ್ದಷ್ಟು ಇತ್ತು, ಮುಂದೆ ಏನೂ ಆಗಲಿಲ್ಲ. 2010ರಿಂದ ಇವತ್ತಿನವರೆಗೆ ಯಾವ್ದಾದ್ರು ಅಂಗಸಂಸ್ಥೆಗಳು ಬೆಳಗಾವ ಯಾವ ಚಾಲನೆ ಕೊಟ್ಟಾರ ಅಂದ್ರೆ ಮೋಹನ್ ಮೊರೆ ಹೊತ್ತಿಂದ. ಹೌದೇನ್ರಿ ಸೆಕ್ರೆಟರಿ? ಯಾವುದೇ ಹಂಗಾಗಲಿ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಲಿ, LKG ಆಗಲಿ, ಯೂನಿವರ್ಸಿಟಿ PG ಆಗಲಿ, ಇನ್ನೊಂದು ಯಾವ್ದು ಸೈನ್ಸ್ ಡಿಗ್ರಿ ಕಾಲೇಜ್ ಆಗಲಿ, ಇವೆಲ್ಲ ಸ್ಟಾರ್ಟ್ ಆಗಿದ್ದೆ ಯಾರಿಂದ ಅಂದ್ರೆ ನ್ಯೂ ಆಗಿ ಸ್ಟಾರ್ಟ್ ಆಗಿದ್ದೆ ಅಂದ್ರೆ 2010ರಿಂದ ಮೋಹನ್ ಮೊರೆ ಅವರ ನೇತೃತ್ವದಲ್ಲಿ. ಇದು ಎಲ್ಲರೂ ಮನಗಂಡ್ಬೇಕು. ಇವತ್ತು ಇಷ್ಟು ಸುಧಾರಣೆ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಇಲೆಕ್ಷನ್ದಾಗ ಏನ್ ಮಾಡ್ಬೇಕಂದ್ರೆ ನಾವು ಇವ್ರಿಗೆ ಇಲೆಕ್ಷನ್ ಆಕ್ಚುಲಿ ಕಾರ್ಯಕ್ರಮ ಮಾಡಬಾರ್ದು. ನಾವು ಗೆಲ್ತೀವ್ರಿ, ಗೆಲ್ಲಿಸ್ತೀವಿ ನಿಮ್ಮನ್ನ ಅನ್ನುವಂಥದ್ದು ಎಲ್ಲರೂ ಪಣ ತೊಡಬೇಕಾಗಿದೆ. ಇದು ನಮ್ಮ ಪಣ ತರಬೇಕಾಗಿದೆ. ಇವತ್ತು ಶಿಕ್ಷಣ ಇಲ್ಲ ಅಂದ್ರೆ ಇದು ನಡೆಯುದಿಲ್ಲ. ಇನ್ನೊಂದು ಪೆನಲ್ದಾಗ ಬರತ್ತಾರ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ. ಅಲ್ಲಿ ಶಿಕ್ಷಣದ ಕ್ರಾಂತಿನ ಕಾಣ್ತಾ ಇಲ್ಲ. ಆಗಲೇ ಅವ್ರು ಕದಮವ್ರು ಹೇಳಿದ್ರು, ನಾವು ಗುಡಿ ಕಟ್ತೇನೆ, ಹಾಲ್ ಕಟ್ತೇನ್ರಿ, ಮ್ಯಾರೇಜ್ ಕಟ್ ಮಾಡ್ತೇನ್ರಿ. ನೋ, ಇವತ್ತು ನಮ್ಮ ಶಿಕ್ಷಣಕ್ಕೆ ಮಾತ್ರ ಇಲ್ಲಿ ಕ್ರಾಂತಿ ಇದೆ. ಚುನಾವಣಾ ಪ್ರಚಾರ ಅಂದ್ರೆ ಏನಪ್ಪಾ ಅಂದ್ರೆ ಇವತ್ತು ಮರಾಠ ವಿದ್ಯಾಪ್ರಸಾರ ಮಂಡಳ ಮಾತ್ರ ಇದೆ. ಅವ್ರು ಇನ್ನೊಬ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಬ್ಯಾಂಕ್ ಮಾಡ್ತೀವ್ರಿ, ಆಮೇಲೆ ಇನ್ನೊಂದೇನು ಮಾಡ್ತೇವೆ ಅನ್ನೋ ಅವರು ಮಾಡ್ತೇವೆ ಅಂತಾರ, ಮದುವೆ ಮಾಡಿ ಕೊಡ್ತೀವಿ ಅಂತಾರ. ಇದೆಲ್ಲ ಬೇಕಾಗಿಲ್ರಿ ನಮ್ಗೆ. ನಮ್ಮ ಮಕ್ಕಳನ್ನ ಯಾಕಂದ್ರೆ ಹಿಂದೆ ನಮ್ಮ ಮುಷ್ಟಿ ಫಂಡ್ ಮಾಡ್ಕೊಂಡು ಅಂದ್ರೆ ಭಿಕ್ಷಾ ಬೇಡಿ ಒಕ್ಕಡೆಯವರ ತಂದೆಯವ್ರು ನಾವು ನೋಡ್ತಿದ್ವಿ. ಅವರೆಲ್ಲ ಕಾಯಿಪಲ್ಯ ಅವ್ರು ತಂದು ಹುಡುಗರನ್ನ ಉಣಿಸಿ ಆ ಹುಡುಗರನ್ನ ಬೆಳೆಸಿ ಅವ್ರನ್ನ ಆಫೀಸರ್ ಮಾಡುವಂತ ಕೆಲಸ ಮಾಡ್ತಿದ್ರು. ಆ ಸಮಾಜ ಒಂದು ಇವತ್ತೆಲ್ಲ ಹಿರಿಯರೆಲ್ಲ ಕೂಡಿ ಮಾಡಾತಾರೆ. ಇತಿಹಾಸ ಒಳಗ 137 ವರ್ಷದ ಇತಿಹಾಸ ಒಳಗ 1 ಗುಂಟೆ ಸುದ್ದ ನಾವು ಜಾಗ ತಗೊಂಡಿದ್ದಿಲ್ರಿ. ನಮ್ಮ ಮೋಹನ್ ಮೊರೆ ಅವರ ನೇತೃತ್ವದಲ್ಲಿ 14 ಗುಂಟೆ ಜಾಗ, ಅದು ರಿಯಾಯಿತಿ ದರದಲ್ಲಿ 11 ಲಕ್ಷದಲ್ಲಿ ಮಾತ್ರ ಖರೀದಿ ಆಗಿದೆ. ಅದು ಇಲ್ಲೇ ನಿಮ್ಮ ನವಲೂರ್ ಹತ್ರ ಅಂಬಾರಿ ಗಾರ್ಡನ್ ಹತ್ರ ಇಲ್ಲಿ ಹೈವೇ ರೋಡಿಗೆ ಹತ್ತಿದ್ದ ಇದೆ. ಅದ್ರದ್ದು ಇವತ್ತು ಗೌರ್ಮೆಂಟ್ ರೇಟ್ ಮಾಡಿದ್ದು 1,15,00,000. ಆದರೆ ಅವರ ರಾಜಕೀಯ ಪ್ರಭಾವ ಮತ್ತು ಕನೆಕ್ಟಿಂಗ್ ಇರೋದ್ರಿಂದ, ಒಂದು ಸ್ವಭಾವ ಇರೋದ್ರಿಂದ ಇವತ್ತು ಶ್ರೀಮಾನ್ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅವರ
ಪಾಲಿಕೆ ಸದಸ್ಯರಾದಂಥ ಮಯೂರವರು ಮತ್ತು ಅವರು ಕೂಡಿ ಸದಸ್ಯರೆಲ್ಲ ಒಯ್ದು ಇವು ಸರ್ಕಾರದಿಂದ ಬರೀ 11 ಲಕ್ಷಕ್ಕೆ ಇವತ್ತು ರಿಯಾಯಿತಿ ದರದಲ್ಲಿ ತಗೊಂಡ್ರ ಅಂದ್ರೆ ಇದು ಸಾಮಾನ್ಯ ಕೆಲಸ ಇಲ್ಲ ಅಂತ ನಾ ಇವತ್ತು ಹೇಳ್ಬರ್ತೇನೆ. ಇದು ದೊಡ್ಡ ಕೆಲಸ ಆಗಿದೆ ಬಂಧುಗಳೇ. ಇವತ್ತು ನಮ್ಮ ಯಾವುದು ಸ್ಥಿರಾಸ್ತಿ ಒಳಗೆ ಹೆಚ್ಚಿಗೆ ಆಗಿದ್ದಿಲ್ಲ, ಆಸ್ತಿ ಒಳಗೆ 100 ವರ್ಷಗಳಿಂದ. ಈಗ ಅದನ್ನ ಮಾತಾಡ್ತಿದ್ದು 40 ಸಾವಿರ ರೂಪಾಯಿ ರೇಟ್ ಇದೆ ಅಂತಂದ್ರೆ ಇವತ್ತು ಸುಮಾರು 5 ಕೋಟಿ ರೂಪಾಯಿ ಆಸ್ತಿ ಇವತ್ತು ನಮ್ದು ಬಜೆಟ್ಗೆ ಆಸ್ತಿಗೆ ಆ್ಯಡ್ ಆಗಿದೆ. ದೊಡ್ಡ ಚಪ್ಪಾಳೆಯಿಂದ MN ಅವರಿಗೆ ಚಪ್ಪಾಳೆಯಿಂದ ಇದು ಮಾಡಿ ಸ್ವಾಗತ ಮಾಡಿ. ಎರಡನೇದಾಗಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಇದ್ರೊಳಗೆ ಸೈನ್ಸ್ ಅನ್ನೋದು ಇದು ಬಂದ ಮಾಡಿದ್ರು 2010ಕ್ಕೆ. ನಾವು ಬಂದ್ ಮಾಡಿ ಕೆಟ್ಟ ಅನಿಸ್ತಾ ಮೂರವರೆ ಯಾವ್ದೋ ಪರಿಸ್ಥಿತಿ ಒಳಗೆ ನಾವು ಸೈನ್ಸ್ ಚಾಲು ಮಾಡಬೇಕ್ರಿ. ಯಾಕಂದ್ರೆ ಇವಾಗ ಕಲಿಯೋದಾಗ ಯಾಕಂದ್ರೆ ಸೈನ್ಸ್ ಇಲ್ಲ ನಮ್ಗೆ ಹಿಡಿದಿಲ್ಲ ಅಂತಂದ್ರೆ ಆಯ್ತು ಚಾಲು ಮಾಡಿಬಿಡು ದೂರ ಅಂತಂದ್ರು. ಅದು ಚಾಲು ಮಾಡ್ಬೇಕಂದ್ರೆ ಕಟ್ಟಡ ಬೇಕಲ್ರಿ, ಪ್ರಯೋಗಾಲಯ ಬೇಕಲ್ರಿ, ಡಿಜಿಟಲ್ ಲೈಬ್ರರಿ ಬೇಕಲ್ರಿ, ಇವೆಲ್ಲ ಮಾಡೋಣ್ರಿ ಅಂತಂದ್ರೆ ಎಲ್ಲ ಇವತ್ತು 10 ವರ್ಷದಾಗ ಅವೆರಡೂ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸೈನ್ಸ್ ಕಾಲೇಜಿನಲ್ಲಿ ಇವತ್ತು ನಮ್ಮ ಮೊನ್ನೆ ಸೆಕ್ರೆಟರಿ ಹೇಳಿದ್ರು ಅಭೂತಪೂರ್ವವಾದ ಒಂದು ರಿಸಲ್ಟ್ಸ್ ಬಂದಿದೆ. ಮತ್ತು ನಮ್ಮ ಭಾರತ್ ಸ್ಕೂಲ್ ರಿಸಲ್ಟ್ ಎಷ್ಟಾಗೈತೆ ಅಂದ್ರೆ 100 ಟಚ್ ಇವತ್ತು ಆಗಿದ್ದಾರೆ ಅಂತ ಇವತ್ತು ಹೇಳ್ಬೇಕು. ಇದು ಹೆಮ್ಮೆ ನಮ್ದು. ಬ್ಯಾಂಕ್ ಮಾಡ್ತೀನಿ ಮಹಿಳೆಯರಿಗೆ ಸುಮ್ಮನೆ ಹರಿ ತಪ್ಪಿಸೋದು ಕೆಲಸ ರೀ, ಅವೆಲ್ಲ ಮಾಡಬಾರ್ದು. ಸಮಾಜದ ಏನೈತೆ ಅಂದ್ರೆ ಯಾವಾಗಲೂ ಕ್ಲಿಯರ್ ಪಿಕ್ಚರ್ ಇರ್ಬೇಕ್ರಿ. ಯಾಕಂದ್ರೆ ಮುಂಜಾನೆ ಮಾತಾಡಿ ಸಂಜೆಗೆ ಗೊತ್ತಾಗ್ಬಿಡತ್ರಿ ಇವ್ರು ಹೆಂಗಾದ್ರ ಅನ್ನೋದು. ಅದಕ್ಕೆ ಇವತ್ತು 12 ವರ್ಷದಿಂದ ಇವತ್ತೇನು ಅಭಿವೃದ್ಧಿ ಮಾಡ್ಯಾರ ಇದು ಬಹಳ ಶ್ರೇಷ್ಠತೆಯಿಂದ ಇವತ್ತು ನಾವು ಸಮಾಜ ಆಗಿದೆ. ಅದು ಸೆಕ್ರೆಟರಿ ಹೇಳಿದ್ರು ಇಲ್ರಿ ಅವ್ರು ಆದ್ರೆ ನಮಗೆ ನೀವು ಬೇಕಾಗೈತೆ, ಅದಕ್ಕೆ ದಯಮಾಡಿ ಆ ರೀತಿ ಯಾವುದೇ ಭಾವನೆ ಇಟ್ಕೋಬೇಡ್ರಿ. ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆತನಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಅದಕ್ಕೆ ಬಂದೇ ಬರ್ತದೆ. ವೇಳೆ ಬಂದಾಗ ಅದು ಪ್ರಶ್ನೆ ಎಲ್ಲ ಸಮಾಜ ನಿಮ್ಮ ಹಿಂದೆ ನಿಲ್ತದೆ ಅಂತ ಹೇಳಿ ಬಯಸ್ತೀನಿ. ದಯಮಾಡಿ ಜುಲೈ 5ನೇ ತಾರೀಕಿಗೆ ದಯಮಾಡಿ ಎಲ್ಲರೂ ಆ ದಿನ ಪುನಃ ತೊಟ್ಟು ನಿಮ್ಮ ವಿದ್ಯಾರ್ಥಿಗಳಿಗೆಲ್ಲ ಇದು ಮಾಡ್ಕೊಂಡು ತಿಳಿಸಿ, ನಿಮ್ಮ ಬೀಜರಿಗೆಲ್ಲ ತಿಳಿಸಿ. ಆ ದಿನ ಎಲ್ಲರೂ ಬೆಳಿಗ್ಗೆ 8ರಿಂದ 4 ಇರುವುದರಿಂದ ಎಲ್ಲರೂ ಮತದಾನ ಮಾಡುವಂತ ಅವಶ್ಯಕತೆ ಇದೆ. ಯಾರು ಇದಕ್ಕೆ ಜಪ್ಪನ ಬೇಡ್ರಿ, ಎಲ್ಲರೂ ಕೂಡಿ ಅದನ್ನ ಬಹುಮತದಿಂದ ನಾವು ಪ್ರಚಂಡ ಬಹುಮತದ ಒನ್ ಸೈಡ್ ಮ್ಯಾಚ್ ಅನ್ನು ನಾವು ಗೆಲ್ತೀವಿ ಅಂತ ಹೇಳಿ ಇಲ್ಲಿ ಹೇಳಿ ಬಯಸ್ತೇನೆ. ತಾವು ಎಲ್ಲರೂ ದಯಮಾಡಿ ತಮ್ಮ ಎಲ್ಲ ಬೀಗರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳಿ ಇನ್ನೊಮ್ಮೆ ನಾವು ಇವ್ರನ್ನ ಒಕ್ಕೂರಿಂದ ಆರಿಸಿ ತರುಣ್ ಅಂತ ಹೇಳಿ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. MN ಮೂರು ತಂಡಕ್ಕೆ ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇವತ್ತು ನಾವು ಏನು ಮಾಡ್ಬೇಕಾಗಿದೆ? ಶಿಕ್ಷಣ ಸಂಸ್ಥೆ ಬೇಕು. ಎಂಥ ಶಿಕ್ಷಣ ಸಂಸ್ಥೆ ಬೇಕು, ಅದನ್ನು ನಡೆಸೋರು ಎಂಥ ವ್ಯಕ್ತಿಗಳು ಬೇಕು ಅಂದ್ರೆ ಏನೈತಪ್ಪ ಅಂತಂದ್ರೆ ಇವತ್ತು ಇರುವುದ ನಾವು ಮಕ್ಕಳ ಭವಿಷ್ಯ ಸಲುವಾಗಿ ನಾವೆಲ್ಲ ಪಾಲಕರು ಇವತ್ತು ಬಡದಾಡೋದು ಇಲ್ಲ ಅಂತಂತಂದ್ರೆ ಈಗ ಭಾಳ ತೊಂದರೆ ಅದ ರೀ. ಈಗ ಮಕ್ಕಳನ್ನ ಶಾಲಿ ಕಲಿಸ್ಬೇಕಂತಂದ್ರೆ ಅಷ್ಟೇ ಇಟ್ಟಲ್ಲ, ಭಾಳ ತ್ರಾಸ ಆಕೈತಿ. ಅಡ್ಮಿಷನ್ಗೆ ರೊಕ್ಕ ಇರೋದಿಲ್ಲ, ಡಿಪಾಸಿಟ್ಗೆ ರೊಕ್ಕ ಇರೋದಿಲ್ಲ, ಯಾವುದೇ ಶಾಲಿಗೆ ಹೋಗ್ಬೇಕು, ಶಾಲೆಯಲ್ಲಿ ಟಿಕೆಟೇ ಸಿಗೋದಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಾವು ಇವತ್ತೇನಿತ್ತು ಅಂದ್ರೆ ಒಂದು ನಾವು ಕಂಡಿಡಬೇಕಾಯ್ತು, ನಾವು ಆಯ್ಕೆ ಮಾಡ್ಕೊಳ್ಬೇಕಾಯ್ತು. ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ, ಒಳ್ಳೆ ಆಡಳಿತ ಇರುವಂಥ ಸಂಸ್ಥೆ, ಒಳ್ಳೆ ಅಭಿಮಾನ ಮತ್ತು ಶಿಕ್ಷಣದ ಬಗ್ಗೆ ಅಭಿರುಚಿ ಇದ್ದಂಥವ್ರನ್ನ ಹುಡುಕಿ ಆ ಶಾಲೆಗೆ ಕಳಿಸ್ಬೇಕು. ಯಾಕಂದ್ರೆ ಅಲ್ಲೇ ಹೋದ್ರೆ ನಮ್ಮ ಮಕ್ಕಳು ಇರ್ತಲ್ಲ ಸುಶಿಕ್ಷಿತರಾಗಿ ಹೊರಬೀಳ್ತಾರೆ. ಅಂಥದ್ರಲ್ಲಿ ಇವತ್ತು ನಮ್ಮ ನಾಯಕರಾದಂಥ ನೋಡ್ರಿ ಇಂಥ ಟೈಮ್ನೊಳಗೆ ಮುಸ್ಸಂಜೆಯಲ್ಲಿ ಏನೈತಲ್ಲ ನಮ್ಮೆಲ್ಲರಿಗೂ ಅವತ್ತು ಸ್ವಂತ ಒಂದು ಹೊಲದಲ್ಲಿ ಅವರು ಔತಣ ಕೂಟಕ್ಕೆ ನಮ್ಮನ್ನೆಲ್ಲರನ್ನೂ ಇದರ ಮಾಡ್ಯಾರಪ್ಪ ಅಂತಂದ್ರೆ ಅವ್ರ ಹೃದಯ ಎಷ್ಟು ದೊಡ್ಡದಿರ್ಬೇಕು ಅನ್ನೋ ವಿಚಾರ ಮಾಡ್ತಾರೆ. ತಾವೆಲ್ಲರೂ ಏನೈತಲ್ಲ ಆ ಓಟ್ ಹಾಕಿ ಅವ್ರಿಗೆ ಆರಿಸಿ ತಂದು ಅವ್ರ ಕೈ ಬಲ್ಬಿಡ್ಬೇಕು ಸಾಕು. ನೀವೆಲ್ಲರೂ ಸಿದ್ರೆ ಸಾಕು. ನೀವು ಅಷ್ಟೂರು ಏನೈತಲ್ಲ ಇನ್ಮೇಲೆ ಒಕ್ಕಟ್ಟ ನಾವು ಸಮಾಜಕ್ಕೆ ತಾವೆಲ್ಲರೂ ಏನೈತಲ್ಲ ಮೊದಲು ಬರಬೇಕು. ಜೈ ಭವಾನಿ, ಜೈ ಶಿವಾಜಿ. ಇವತ್ತು 2026 ಚುನಾವಣೆ ಬಗ್ಗೆ ಸಂಸ್ಥೆಯಲ್ಲಿ ಏನೇನಾಯ್ತು, 3 ಸಲ ಅಧ್ಯಕ್ಷರ ಆರಿಸಿ ಬಂದ ಮೇಲೆ ಏನೇನು ಮಾಡಿದ್ರಿ ಎಲ್ಲ ಇವರನ್ನೇ ಹೇಳ್ಯಾರ. ನಾವೇನು ಹೆಚ್ಚಿಗೆ ಮಾತಾಡಿವಲ್ಲ. ಇವತ್ತು ಇಷ್ಟೊಂದು ನಾವೆಲ್ಲ ಚುನಾವಣೆ ಮಾಡಾಕತ್ತೀವಿ, ಇಷ್ಟೊಂದೆಲ್ಲ ಖರ್ಚು ಮಾಡಾಕತ್ತೀವಿ ಅಂದ್ರೆ ನಮ್ಮ ಸ್ವಂತ ದುಡ್ಡಿಂದ ನಮ್ಗೆ ಯಾರಿಗೂ ಕಡಿಮೆ ಇಲ್ಲ. ಇಲ್ಲಿ ಎಲ್ಲ ಇಲೆಕ್ಷನ್ ನಿಂತವ್ರಿಗೆ, ಈ ವೇದಿಕೆ ಮೇಲೆ ಕುಂತಂಥವ್ರಿಗೆ ಮರಾಠ ಸಮಾಜ ದುಡ್ಡು ತೊಗೊಂಡು ಯಾರು ಖರ್ಚು ಮಾಡಾಕತ್ತಿಲ್ಲ. ಮರಾಠ ಸಮಾಜ ಉಳಿವಾಗಿ, ಮರಾಠ ಸಮಾಜ ಅಭಿವೃದ್ಧಿಗಾಗಿ ನಾವೆಲ್ಲರೂ ಸ್ವಂತ ರೊಕ್ಕ ಖರ್ಚು ಹಾಕಿ ಇಲೆಕ್ಷನ್ ಮಾಡಾಕತ್ತೀವಿ. ಈಗ ಇನ್ನೊಂದವ್ರು ನಿಂತಾರೆ, ವಿರೋಧ ಪಕ್ಷದವರು. ಅವ್ರು ಏನು ಮಾಡ್ತಾರಂದ್ರೆ ಒಂದ್ಸಲ ಆಳ್ಯಾರ, ಅವ್ರು ಒಂದ್ಸಲ ಮಾಡ್ಯಾರ,
ಆಮೇಲೆ ಪ್ರತಾಪ್ ಚವ್ಹಾಣ್ ಅವರು ಸಾಮಾಜಿಕ ಕಾಲಿಟ್ಟಿಲ್ಲ, ಆಮೇಲೆ ಯಾವುದೇ ಜಿಪಿಕೆ ಭಾಗವಹಿಸಿಲ್ಲ ಇನ್ನಾದ್ರು ಮತ್ತೆ ಇಲೆಕ್ಷನ್ ನಿಂತಾರ ಅವರು. ಅದೇ ರೀತಿ ನಮ್ಮ ಕಳ್ಳಿವನಿ ಭಾಗದಲ್ಲಿ ನಮಗೇನು ನಾವು ಮರಾಠ ಸಮಾಜಕ್ಕೆ ಬಂದು ಅಭಿವೃದ್ಧಿ ಮಾಡಬೇಕು, ಸಮಾಜಕ್ಕಾಗಿ ನಾವು ದುಡಿಬೇಕನ್ನೋದಿಲ್ಲ. ನಾವು ಸಮಾಜಕ್ಕಾಗಿ ನಾವು ಹುಟ್ಟದನ್ನು ಸುಟ್ಟನು ಸಮಾಜಕ್ಕಾಗಿ ಹಿಂದುತ್ವಕ್ಕಾಗಿ ನಾವು ಕೆಲಸ ಮಾಡಕತ್ತೀವಿ. ಅಧ್ಯಕ್ಷರು ಒಂದು ಅವ್ರ ಕರೆ ಮೇರೆಗೆ ಈ ಸಲ ನೀವು ಟೀಮಲ್ಲಿ ಬರಬೇಕಂತ ಕೇಳಿದಾಗ ನಾವು ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಇದು ಕೆಲಸದವ್ರಿ ಬೇಡ ಅಂತಂದ್ರೆ ನಾವು ನಿಮ್ಗೆ ಏನು ನಾವು 3 ಸಲ ಆಯ್ತು 4 ಸಲ ಆದ್ರೂ ನಿಮ್ಮ ಹಿಂದೆ ನಾವು ನಿಂತು ನಾವು ಕೆಲಸ ಮಾಡಕತ್ತೀವಿ, ಸಮಾಜಕ್ಕಾಗಿ ನಾವು ದುಡಿತೀವಿ ಅಂತಂದಾಗ ಇಲ್ಲ ನೀವು ಟೀಮ್ನಾಗ ಬರ್ಬೇಕಂತ ಹೇಳಿದಾಗ ಆಯ್ತು ರೀ ಅಂತ ಅವ್ರ ಒಂದು ಕರೆ ಮೇರೆಗೆ ನಾವು ಇಲೆಕ್ಷನ್ ನಿಂತೇವೆ ಈ ಸಲ ಈ ಪ್ಯಾನಲಲ್ಲಿ. ಅದೇ ರೀತಿ ವಿರೋಧ ನಮ್ಮ ಕಳ್ಳಿವನಿ ಭಾಗದಲ್ಲಿ ಒಂದು ಮರಾಠ ಸಮಾಜರು ಮುಖಂಡರದಾರ ಶಕನಿಗಳು. ಆ ಶಕುನಿಗಳು ಏನು ಹೇಳ್ತಾರಂದ್ರೆ ಇವರಿಗೆ ಕಾರ್ಪೊರೇಟರ್ ಸೀಟ್ ಇವ್ರಿಗೆ ಬೇಕು, ಸಮಾಜದ ಇದ್ದ ಸೀಟ್ ಇವ್ರಿಗೆ ಬೇಕು ಅಂತ ಅವರು ಪ್ರಚಾರ ಮಾಡಕತ್ತಾರ. ಆ ಶಕುನಿಗೆ ಹೇಳಿ ಕಳಿಸ್ತೀನಿ ನಾನು, ನಿಮ್ಮ ತಾಕತ್ತಿದ್ರೆ ದಮ್ ಇದ್ರೆ ನೀವು ಇಲೆಕ್ಷನ್ ನಿಂದ್ರಿ, ಇನ್ನೊಬ್ರು ಇಲೆಕ್ಷನ್ ನಿಂದ್ರಿಸಿ ಬಲಿಪಶಿ ಮಾಡಕ್ ಹೋಗ್ಬೇಡ್ರಿ, ಏನಿದ್ರು ಡೈರೆಕ್ಟ್ ಆಗಿ ಹೋರಾಟ ಮಾಡಕ್ ಬರ್ರಿ. ಬರೀ ಅಪಪ್ರಚಾರ ಮಾಡ್ಕೊತ ಅಡ್ಯಾಡೋದು, ಅವ್ರು ಹಂಗೆ ಮಾಡ್ಯಾರ್ರಿ ಇವ್ರು ಹಿಂಗೆ ಮಾಡ್ಯಾರ. ಇವ್ರು ಅಧ್ಯಕ್ಷರ 3 ಸಲ ಅಧ್ಯಕ್ಷರ ಆದ್ಮೇಲೆ ಯಾವುದೋ ಒಂದು ನಯ ಪೈಸಾ 1 ರೂಪಾಯಿ ಎಲ್ಲಿ ಹೆಚ್ಚು ಕಡಿಮೆ ಆಗಿಲ್ಲ. ಈ ಸದ್ಯ ಬಂದ್ರು ಫೈಲ್ ತೆಗೆದಿಟ್ರ, ಯಾವುದು ಪೈಸಾ ಲೆಕ್ಕ ಮಾಡಿಟ್ರ, ಯಾವುದು 1 ರೂಪಾಯಿ ಹೆಚ್ಚು ಕಡಿಮೆ ಆಗಿಲ್ಲ. ಸುಳ್ಳ ಮಂದಿ ಮುಂದೆ ಪ್ರಚಾರ ಮಾಡೋದು, ಅವ್ರಿಗೆ ಅವರೇ ನಿಂತವ್ರು, ಎಲ್ಲದಕ್ಕೆ ಅವರೇ ಬರೋರು, ಅವರೇ ಸಮಾಜಕ್ಕಾಗಿ ನಾವು ದುಡಿಯಾಕತ್ತೇವಿ, ಸಮಾಜಕ್ಕಾಗಿ ನಾವು ಅಭಿವೃದ್ಧಿಗಾಗಿ ನಾವು ಕೈ ಹಾಕಿ ಕೆಲಸ ಮಾಡಕತ್ತೇವಿ. ನಮ್ಗೇನು ಇಲ್ಲೇ ನಿಂತ ನಾವು ಆರಿಸಿ ಬಂದು ನಾವು ಇದು ಮಾಡ್ಬೇಕಂತೀನಿಲ್ಲ. ಅಧ್ಯಕ್ಷರ ಒಂದು ಹಿರಿಯರ ಒಂದು ಮೇರೆಗೆ ಇವತ್ತು ನಾನು ಆಕನೇ ವಾರ್ಡಿನ ಒಂದು ಡೈರೆಕ್ಟರ್ ಆಗಿ ಅಧ್ಯಕ್ಷರಾಗಿ ನಿಂತು ಕೆಲಸ ಮಾಡಕತ್ತೇವೆ. ಇದು ಬಿಟ್ಟರೆ ಮತ್ತೇನಿಲ್ಲ. ಆ ಸಮಾಜಕ್ಕೆ ಹೋಗಿ ನಾವು ರೊಕ್ಕ ಮಾಡಬೇಕು ಈ ಬಿಡೋಕ್ಕಿಲ್ಲ, ಯಾರಿಗೆ ರೊಕ್ಕ ಕಡಿಮೆ ಇಲ್ಲ, ಸಾಕಷ್ಟು ದುಡ್ಡು ಐತಿ. ನೀವೆಲ್ಲ ಮಂದಿ ನಮ್ಮ ಕಡೆ ಸಮಾಜಕ್ಕಾಗಿ ಉಳಿವಾಗಿ ಒಂದು ಸಮಾಜಕ್ಕಾಗಿ ಇದಕ್ಕಾಗಿ ನಾವು ಶಿಕ್ಷಣಕ್ಕಾಗಿ ನಮ್ಮ ಮರಾಠ ಸಮಾಜ ಬೆಳಿಲಾತಿ ನಾವೆಲ್ಲರೂ ಅಧ್ಯಕ್ಷರಿಂದ ನಾವು ನಿಂತು ಕೆಲಸ ಮಾಡಕತ್ತೇವಿ. ಇವ್ರಿಗತಿ ನಾವು ಮಾತಾಡೋದು ಇದು ಅನ್ನೋದು ಇದು ರಾಟಿ ಕೊಡ್ತೀವಿ, ಬಾಂಡೆ ಕೊಡ್ತೀವಿ, ನಿಮ್ಮ ಸೀರೆ ಕೊಡ್ತೀವಿ, ಮಾಡ್ತೀವಿ, ಕಲ್ಯಾಣ ಮಂಟಪ ಕಟ್ತೀವಿ, ನಿಮ್ಮ ಕಲ್ಯಾಣ ಮಂಟಪ ಫ್ರೀ ಕೊಡ್ತೇವೆ ಅಂತ ಆಶ್ವಾಸನೆ ಕೊಡ್ತಿಲ್ಲ. ನಮ್ಮ ಮರಾಠ ಬರೋ ಮಕ್ಕಳಿಗೆ ಒಂದು ಶಿಕ್ಷಣಕ್ಕಾಗಿ ನಾವು ದುಡಕತ್ತೇವೆ, ಇಲ್ಲಿ ಕೆಲಸ ಮಾಡಕತ್ತೇವಿ. ಈ ವಿರೋಧ ಪಕ್ಷದಾಗ ಹೇಳಕ್ ಬಯಸ್ತೀನಿ, ನೀವೇನು ಶಕುನಿ ಕೆಲಸ ಮಾಡಕತ್ತೀರಲ್ಲ, ಒಂದು ವೇದಿಕೆಗೆ ಬರ್ರಿ, ಡೈರೆಕ್ಟ್ ಬರ್ರಿ, ಮಾತಾಡ್ರಿ. ಇಲ್ಲಿ ಹಿಂದೆ ಮುಂದೆ ಮಾತಾಡಿಕೆ ಜನರ ದಾರಿ ತಪ್ಸಕ್ ಹೋಗ್ಬೇಡ್ರಿ. ಸಮಾಜ ಅಭಿವೃದ್ಧಿಗಾಗಿ ನಾವು ಸೂರ್ಯನ ಗುರುತಿಗೆ 15 ಮಂದಿ ನಿಂತು, ನಮ್ಮ 15 ಮಂದಿ ನಿಂತು ಎಲ್ಲ ಗುರಿ ಹಿರಿಯರು ಯುವಕ ಮಿತ್ರರು ಕೆಲಸ ಮಾಡಕತ್ತಾರ. ಇವತ್ತು ನಿನ್ನೆ ಕಮಲಾಪುರದ ಮಹಿಳೆಯರ ಸದಕ್ಕೆ ನಮ್ಮ ಕೆಲಸ ಬಂದಾರ. ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಮರಾಠ ಸಮಾಜ ಅಭಿವೃದ್ಧಿಗಾಗಿ ನಮ್ಗೆಲ್ಲರೂ ಮೋರೆ ಸಾಹೇಬರಿಗೆ 4ನೇ ಸಲ ಆಶೀರ್ವಾದ ಮಾಡ್ತಾರೆ. ಹೆಚ್ಚಿನ ಲೀಡ್ನಲ್ಲಿ ನಾವು 15 ಮಂದಿ ನಾವು ಆರಿಸಿ ಬರ್ತೀವಿ. ನಮ್ಮ ಮರಾಠ ಇಲ್ಲೇನು ಬಂದಾರಲ್ಲ, ಇಷ್ಟು ಮಂದಿ ನಮ್ಗೆ ಬಂದವತ್ತು ಎಲ್ಲರೂ ಒಬ್ಬೊಬ್ರು 10 ತೋಟ ಸೂರ್ಯನ ಗುರುತಿಗೆ ಕರ್ಕೊಂಬಂದು ಪ್ರತಿಯೊಬ್ಬರು 15 ಓಟ್ ಹಾಕಿಬಿಟ್ರೆ ನಾವು ಹೆಚ್ಚಿನ ಲೀಡ್ನಲ್ಲಿ ಆರಿಸಿ ಬರ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮರಾಠ ಸಮಾಜಕ್ಕಾಗಿ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳುತ್ತಾ, ಈ ಶಕುನಿ ಕೆಲಸ ಬಿಟ್ಟು ಸಮಾಜಕ್ಕಾಗಿ ದುಡಿರಿ, ಸಮಾಜಕ್ಕಾಗಿ ಕೆಲಸ ಮಾಡ್ರಿ. ನಿಮ್ಗೆ ಮಂದಿ ಹೇಳ್ತಾ ಆಶೀರ್ವಾದ ಮಾಡ್ತಾರ. ಈ ಶಕುನಿ ಕೆಲಸ ಬಿಟ್ಟು ಈ ಬೇರೆ ಕೆಲಸ ಮಾಡ್ರಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದಿಷ್ಟು ತಾನೆ ಎರಡು ಮಾತು. ಶಕುನಿ ಎಲ್ಲರೂ ನಮ್ಮ ಶತ್ರುಗಳು, ನಿಮ್ ವಿರೋಧ ಬಂದು ಏನೇನೋ ಹೇಳಕತ್ತಾರ. ಅವ್ರನ್ನ ನೀವು ನಮ್ಮ ಮುಂದೆ ಬರ್ದಲ್ಲ ಅವರು, ನೀವು ದಯವಿಟ್ಟು ಬಂದಾಗ ನಮ್ಮನ್ನ ಕರೆದ ನಾನಾ ಬರ್ತೇನೆ ಅವ್ರ ಮುಂದೆ. ಅವ್ರು ಸಮಾಜ ಕಟ್ಟಾರ 11,000 ರೂಪಾಯಿ ನೀವು ತಗೋತಾರ ಮೆಂಬರ್ಶಿಪ್ಗೆ. ಈಗ 25 ಮಾಡೋರು ನೋಡಿ 11,000 ಇತ್ತು. ನಮ್ಮನ್ನು ಕೇಳಿದ್ರು, ನಾನು ಬೇರೆ ಕಳಿಸಿದ್ಯಾ, ಈಗ ಮತ್ತೆ 25,000 ಮಾಡ್ಯಾರಂತ. ಆ ರೊಕ್ಕ ಲೀಟರ್ ಕೇಳಿ ಅವ್ರು ಮೊದಲ, ಅದು ಲೆಕ್ಕನೇ ಇನ್ನು. ಈಗ ಅದ್ರಾಗಿದ್ದ ಅವ್ರು ಕೇಳಿಸಿಂದಿ ಅವ್ರನ್ನ ಹೊರಗೆ ಬರ್ತಾರೆ. ಅದಕ್ಕೆ ದಯವಿಟ್ಟು ಸೂರ್ಯನ ಚಿನ್ನಕ್ಕೆ 15 ಓಟ್ ಬರ್ತಾವ್ರಿ. 5ನೇ ತಾರೀಕು ಮುಂಜಾನೆ 8 ರಿಂದ 4 ಮಟ್ಟ ಹಾಕಿ ಓಟ್ ಹಾಕಿ ಆರಿಸ್ತಾರೆ. ಜಯ ಭವಾನಿ. 13 ಮಂದಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದಂತ ನಮ್ಮ ಮೋರೆ ಸಾಹೇಬರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಯಾಕಪ್ಪ ಅಂದ್ರೆ 2013 11ರಿಂದ 13ರವರೆಗೆ ಮೋರೆ ಸಾಹೇಬರು ಅಧಿಕಾರ ತಗೊಂಡ್ರ. ಎದುರಿಗಿನ ಗುಂಪೊಂದು ಸಾಹೇಬ್ರ ಬಗ್ಗೆ ಆಗ್ಲಿ, ನಮ್ಮ ಸೂರ್ಯನ ಟಿಮ್ಮಿಗೆ ಬಗ್ಗೆ ಒಂದೊಂದು ಏನೋ ಅಪಪ್ರಚಾರ ಮಾಡ್ಕೊಂತ ನಡೆದ. ವಿಶೇಷವಾಗಿ ಪ್ರತಾಪ್ ಚವ್ಹಾಣ್ ಅವ್ರ ಬಗ್ಗೆ ಹೇಳಕ್ ಬಯಸ್ತೀನಿ. ಪ್ರತಾಪ್ ಚವ್ಹಾಣ್ ಅವರ ಕೊಡುಗೆ ಸಮಾಜಕ್ಕೆ ಏನೈತೆ ಅಂತೇಳಿ ಇಡೀ ಧಾರವಾಡ ಜನತೆ ಗೊತ್ತೈತಿ. ವಿಶೇಷವಾಗಿ ಕಮಲಾಪುರ ಜನಕ್ಕೆ ಗೊತ್ತೈತೆ ಅವ್ರು ವಿಶೇಷವಾಗಿ ಕೊಡುಗೆ ಏನೈತೆ ಅನ್ನೋದು. ಈಗ ಕಮಲಾಪುರ ಜನ ಸಾಕಷ್ಟು ನೀವು ಅಲ್ಲಿ ಓಣ್ಯಾಗ ಹೋಗ್ಬಿಟ್ರೆ ಅವ್ರ ಎಲ್ಲಾ ಏರಿಯಾಗ ಪ್ರಚಾರಕ್ಕೆ ಬರ್ತಾರೆ, ಅಲ್ಲಿ ಪ್ರಚಾರಕ್ಕೆ ಹೋಗುದಿಲ್ಲ ಅವ್ರು.
ಯಾಕಂದ್ರೆ ನಾವು ಹೋದ್ಸಲ ಅವರು ಕೂಡ ಅಭ್ಯರ್ಥಿಯಾಗಿ ನಿಂತಂತವ್ರು, ಅವ್ರ ಅಧ್ಯಕ್ಷತೆಯಲ್ಲಿ ಒಳಗೆ ಇಲೆಕ್ಷನ್ ಮಾಡಿದ್ವಿ. ಯಾಕೆ ಮೊರೆ ಸಾಹೇಬ್ರ ಕಡೆ ಬಂದ್ವಿ ಅನ್ನುವಂಥದ್ದು ಒಂದು 2 ಮಾತು ಆಮೇಲೆ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಇವತ್ತು ನಿನ್ನೆ ಒಂದು ವಿಡಿಯೋದಾಗ ಹೇಳಿದ್ರೆ, ಒಂದು ಕೆರೆ ಕೆಳಗಿನ ಓಣಿ ಒಂದು ಪ್ರಚಾರ ಟೈಮ್ನಾಗ ನಾವು ಬಂಡವಾಳ ಶಾಹಿಗಳು ಅಂತ ಹೇಳಿದ್ರು. ಆ ತಾಯಿ ಅಂಬಾಭವಾನಿ ಆಶೀರ್ವಾದದಿಂದ ನಾವು 15 ಮಂದಿನೂ ಬಂಡವಾಳ ಶಾಹಿಗಳ, ಯಾಕಂದ್ರೆ ಅಭಿವೃದ್ಧಿಯಿಂದ ಬೆಳೆಸಾಳ ಮತ್ತೆ. ಯಾಕಂದ್ರೆ ನಾವು ಇವತ್ತು ಮರಾಠರ ಇವತ್ತೇನು ಕುಂತೀರಿ, ನಮ್ಮ ಕುಂತಂತ 4,500 ವೋಟರ್ಸು ಪ್ರತಾಪ್ ಚೌಹಾಣ್ ಬಿಟ್ಟ ಎಲ್ಲರೂ ಬಂಡವಾಳ ಶಾಹಿಗಳ. ಯಾಕಂದ್ರೆ ಅವ್ರಿಗೆ ದೇವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಕೊಟ್ಟರು ಕೂಡ ಇವತ್ತಿನವರೆಗೂ ಒಂದು ಸಮಾಜದಾಗ ಯಾರಿಗೂ ನಾವು ನೋಡಿಲ್ಲ ಅದನ್ನ ಇವತ್ತಿನ ಮಠ. ನಾನು ನಮ್ಮಪ್ಪರು 10 ವರ್ಷ ಸಮಾಜ ಸೇವೆ ಮಾಡಿದ್ರು, ನಾನು 6 ವರ್ಷದಿಂದ ಸಮಾಜಕ್ಕೆ 9 ವರ್ಷ ಆಯ್ತು ನಾನು ಸಮಾಜ ಬೆನ್ನತ್ತಿ ಸಮಾಜ ಒಳಗೆ ನಿರ್ದೇಶಕ ಸ್ಥಾನ ಗೆದ್ದು ಬಂದು ಸೇವೆ ಮಾಡಿದ್ರು. ಅವಾಗೂ ಇವ್ರು ಕೂಡ ಇವ್ರು ಟೀಮ್ ಹಾಕ್ಸಿ ಬಂದಿದ್ವಿ, ಇವ್ರು ಕೂಡ ಬಂದಿದ್ವಿ. ಕೆಲವೇ ಗೆದ್ದ ಒಂದು ತಿಂಗಳ ಒಳಗೆ ಅವ್ರದ್ದು ಇನ್ನೊಂದು ಜನಕ್ಕೆ ಒಂದಿಟ್ಟು ಗೊತ್ತಿರಲಿ, ಮರಾಠ ಶಹರ ಸಮಾಜ ಅಂತ ಒಂದು ಸಮಾಜ ಕಟ್ಟಾರ ಅವ್ರು. 2016ನೇ ಚುನಾವಣೆಯಿಂದ ಹಿಡ್ಕೊಂಡು 2026 ಚುನಾವಣೆ ಒಳಗೂ ಅದೊಂದೇ ಡೈಲಾಗ್ ಅವ್ರದ್ದು. ಏನಪ್ಪಾ ಅಂದ್ರೆ, ನಾನು ಮರಾಠ ಸಮಾಜದ ಒಂದು ಮದುವೆ ಹಾಲ್ ಕಟ್ಟೀನಿ, ಮರಾಠರಿಗೆ ಫ್ರೀ ಒಳಗೆ ಹಾಲ್ ಕೊಡ್ತೀನಿ, ಮರಾಠರಿಗೆ ಎಲ್ಲ ಉಚಿತವಾಗಿ ಆದ್ ಮಾಡ್ತೀನಿ. ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಿನ ಒಂದು ವಿಶೇಷವಾಗಿ ಇವತ್ತು ನಿನ್ನೆ ವಿಡಿಯೋದಾಗ ಹೇಳಾರು. ಆ ಕೋಆಪರೇಟಿವ್ ಸೊಸೈಟಿ ಒಳಗ ಬ್ಯಾಂಕ್ ಎದಕ್ ಮಾಡ್ಯಾರ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಲಾಭ ಇಲ್ಲದ ಬ್ಯಾಂಕ್ ಯಾವನು ಮಾಡೋದಿಲ್ಲ, ಆ ಲಾಭಕ್ಕೆ ಬ್ಯಾಂಕ್ ಕಟ್ಕೊಂಡಾರ ಅವ್ರು. ಆಮೇಲೆ ಮರಾಠ ಹೆಣ್ಮಕ್ಳಿಗೆ ಮಾಡೇವಿ ಹಾಗೆ ಮಾಡೇವಿ ಅಂತಾರ, ಎಲ್ಲಾ ಸುಳ್ಳು. ಇವತ್ತು ಮರಾಠ ಜನಕ್ಕ ಅವ್ರೊಂದು ಏನಂತಾರ ಅಪಪ್ರಚಾರ ಮಾಡಂತಾರ. ನಮ್ಮ ಜನ ದುಡ್ಡಿಗಾಗಿ ರೊಕ್ಕಕ್ಕಾಗಿ ಆ ಇನ್ನೊಂದು ಅವ್ರ ಭಯ ಬರ್ತಾವ, ಆ ಮಾತಿಗಾಗಿ ಎಂದು ಮಾರ್ಕೊಳ್ಳುವಂತ ನಮ್ಮ ಮರಾಠ ಜನಾಂಗ ಅಲ್ಲ. ನಮ್ಮ ಮರಾಠ ಮಾತೆತ್ತಿದ್ರೆ ನಮ್ಮ ಎಚ್ ಕೆ ಪಾಟೀಲ್ ಆದ್ ಮಾಡ್ಯಾರ, ಅವರು ಒಳ್ಳೇದ್ ಮಾಡ್ಯಾರ, ಅವ್ರಿಗೆ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅವ್ರ ಹೆಸರು ಕೂಡ ನಮ್ಮ ಮರಾಠ ಸಮಾಜದಾಗ ತಗೊಂಬಂದ್ ಕೆಡಿಸ್ತಾರ ಅವ್ರು. ಯಾಕಂದ್ರ ಆ ಮರಾಠ ಶಹರ ಸಮಾಜ ಕಟ್ಟಾಕ ನಮ್ಮ ಧಾರವಾಡ ಜಿಲ್ಲೆ ಒಳಗಿನ ವಿನಯ್ ಕುಲಕರ್ಣಿ ಸಾಹೇಬ್ರಿಂದ ಹಿಡ್ಕೊಂಡು ಧಾರವಾಡ ಜಿಲ್ಲೆ ಒಳಗೆ ಯಾರ್ಯಾರು MLA ಅದಾರ, ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು, ಅವ್ರ ಕಡೆ ಎಲ್ಲಾ ಕಡೆ ದುಡ್ಡು ತಗೊಂಡ ಆ ಶಹರ ಸಮಾಜ ಕಟ್ಟಾರ. ಇದು ಮರಾಠ ವಿದ್ಯಾಪ್ರಸಾರಕ ಮಂಡಳ, ಅದು ಧಾರವಾಡ ಶಹರ ಮರಾಠ. ಅಲ್ಲಿ ನಾವ್ ಏನ್ ಕುಂತೇವಲ್ಲ ಇವತ್ತ ಇಷ್ಟೂರ್ಗೂ ಅಲ್ಲಿ ಮತದಾನ ಮಾಡುವಕ್ಕ ಸದಸ್ಯ ಆಗೋಕ ಹಕ್ಕ ಐತಿ. ನಾವ್ ಇವತ್ತಿನ ಮಠ ಯಾರಿಗೂ ಹೋಗಿಲ್ಲ. ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಪ್ರತಾಪ್ ಚೌಹಾಣ್ಗೆ ಇನ್ನೂ ಕೆಲವೇ ದಿನಗಳಲ್ಲಿ ನಮಗ ಸದಸ್ಯತ್ವ ನಾವೇನ್ರ ಅಲ್ಲಿ ಎಲ್ಲ ಮರಾಠರಿಗೆ ನೀವೇನ್ರ ಶಹರ ಮರಾಠದಾಗ ಕೊಡ್ಲಿಲ್ಲ ಅಂದ್ರೆ ಮುತ್ತಿಗೆ ಹಾಕಿ ಅದನ್ನ ಯಾವ ಲೆವೆಲ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ, ಮಾಡೇ ತೀರ್ತೇವೆ. ಯಾಕಪ್ಪ ಅಂದ್ರೆ ಇವತ್ತು ಹೇಳ್ತೀನಿ, 3 ವರ್ಷ ಆತ. 3 ವರ್ಷ ಒಳಗಿಂದ ಇವತ್ತಿನ ಮಠ ಮನುಷ್ಯನ ಮಕ್ಕ ನೋಡಿದ್ದಿಲ್ಲ ನಾವು. ಇವತ್ತು ಮನೆ ಇಲೆಕ್ಷನ್ ಚಾಲು ಹೊತ್ಕೊಳ್ಳಿ ಬಣ ಕಟ್ಕೊಂಡು ಬಂದ್ಬಿಡ್ತಾರೆ. ನಾನು ಓದಿನಿ ಧಾರವಾಡದ ಮರಾಠ ತೋರ್ಸಾಕ್. ಇವತ್ತು ಏನ್ ಕೊಡಗೈತಿ ತೋರಿಸ್ಲಿ, ಮೋರೆ ಅವ್ರಿಗೆ ಒಂದ ವೇದಿಕೆ ಮೇಲೆ ಕುಂದಿರ್ತೇವೆ. ದಮ್ ಇದ್ರೆ ಅವ್ರ ಕೊಡುಗೆ ಏನೈತಿ ಸಮಾಜಕ್ಕೆ ತೋರಿಸ್ಲಿ ಅವ್ರು. ಯಾಕೆ ಈ ಮೋರೆ ಸಾಹೇಬ್ರಿಗೆ ನಾನು ಆಗಿರ್ಬೋದು, ವಿಜಯ್ ಭೋಸ್ಲೆ ಆಗಿರ್ಬೋದು, ಮಂಜು ಜಾಧವ್ ಅವರು ಯಾಕೆ ಬಂದ್ವಿಪ್ಪ ಅಂದ್ರೆ, ನಾವು ಒಂದು ಸಮಾಜದಾಗ ಒಂದು ಗುರುತಿಸ್ಕೊಂಡ ಮರಾಠ ಸಮಾಜದಾಗ. ಇವತ್ತು ಯಾಕೆ ಈ ಮಾತು ಹೇಳಕ್ ಬಯಸ್ತೇನೆ ಅಂದ್ರೆ, 3 ಮಂದಿ ಬರಾಕ್ ಉದ್ದೇಶ ಏನಪ್ಪ ಅಂದ್ರೆ, ಮೋರೆ ಸಾಹೇಬ್ರು 8 ತಿಂಗಳಿಂದ ನೀವು ದಯವಿಟ್ಟು 3 ಮಂದಿ ನೋಡಪ್ಪ, ಹಿಂಗೆಲ್ಲ ನೀವು ಹೋರಾಡ್ಕೊಂತಿದ್ದವರು ಸಣ್ಣವರದಿರಿ, ನಮ್ಮ ಕೂಡ ನೀವು ಇದ್ರ ಇನ್ನೂ ನಮ್ಮ ಸಮಾಜ ಎತ್ತಕ್ಕೆ ಬೆಳಿತೈತಿ, ನೀವು ನಿಮ್ ಸೇವಾ ಕೊಡ್ರಿಪ್ಪ ಅಂತ ಹೇಳಿದ್ರೆ ಅದಕ್ಕೆ ನಾವು ಮನಸ್ಫೂರ್ತಿಯಾಗಿ ಒಪ್ಪಿದ್ವಿ. ಯಾಕಂದ್ರೆ ಮೋರೆ ಸಾಹೇಬರು ಬಂಡವಾಳಶಾಹಿ ಎಲ್ಲ, ಧಾರವಾಡದಾಗ ಮರಾಠರೊಳಗ ದೊಡ್ಡ ಬಂಡವಾಳಶಾಹಿಗಳು. ಇವತ್ತು ಸಾವಿರಾರು ಜನಕ್ಕ ಊಟ ಉಪಚಾರ ದಾಸೋಹ ಇದ್ದಂಗ ಮೋರೆ ಸಾಹೇಬ್ರಿಗೆ ಯಾಕೆ ಹೇಳ್ತಾನಂದ್ರೆ, ಬರೀ ಮಾತೈತಿ. ಇವತ್ತಿನ ಮಠ ಏನ್ ಮಾಡ್ಯಾನ ಒಂದೇ ಮೀಡಿಯಾದವ್ರು ಕೇಳ್ರಿ, ಯಾರು ಏನ್ ಮಾಡ್ಯಾರ ಅನ್ನೋದು ಕೇಳಿ. ಮೋರೆ ಸಾಹೇಬ್ರ ಮನಸ್ಸು ಯಾಕೆ ಬಂದ್ವಿ, ಮನಸ್ಸು ಒಪ್ಕೊಂಡು ಯಾಕೆ ಬಂದ್ವಿಪ್ಪ ಅಂದ್ರೆ, 2010 ಏನ್ ಸಮಾಜ ಇತ್ತು, 2026 ಏನ್ ಸಮಾಜ ಐತಿ ನೀವು ಕನ್ನಡಲ್ಲೇ ಕಾಣ್ಬೋದು. ಇವತ್ತೊಂದು ಮಾಧ್ಯಮದಾಗ ಹೇಳ್ತಾರ ಅವ್ರು, ಅದನ್ನ ಆರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ನೋಟಿಸ್ ಕೊಟ್ಟಿವ್ರಿ, ಬಿಲ್ಡಿಂಗ್ ಕಟ್ಟಬೇಡ್ರಿ ಅಂತ ಹೇಳಕ್ ಹೇಳಿ ತಾವೇ ಒಂದು ಮಾಧ್ಯಮದಾಗ ಹೇಳ್ತಾರ. ಏನ ಬಿಲ್ಡಿಂಗ್ ಮರಾಠ ಸಮಾಜ ಏನ್ ಬಿಲ್ಡಿಂಗ್ ಕಟ್ಟಾರ ಅದ್ರ ಕಟ್ಟಬೇಡ್ರಿ ಅಂತ ಹೇಳಕ ಒಂದು ಅರ್ಜಿ ಕೊಡ್ಸಿದ್ವಿ ಅಂತ ಅವರೇ ಒಂದು ಮಾಧ್ಯಮದಾಗ ಹೇಳ್ತಾರ. ಅಂದ್ರೆ ಎಂತ ಮನಸ್ಸ ಇರ್ಬೋದು ಅನ್ನುವಂಥದ್ದು ನೀವೆಲ್ಲ ನಮ್ಮ ಮರಾಠ ಬಾಂಧವರು ತಿಳ್ಕೊಬೇಕು. ಅಂದ್ರೆ ಯಾರ ಈಗ ನಾವು ಒಂದು ಮಾತಿದ್ದೀನಿ, ಈಗ ಬಿಜೆಪಿ ಒಂದು ಕಾಂಗ್ರೆಸ್ ಇನ್ನೊಂದು ಪಕ್ಷಗಳ ರಾಜಕಾರಣಕ್ಕೆ ಬಂದ್ಮೇಲೆ ಅವರು ಒಂದು ಕೊಡುಗೆ ಕೊಟ್ಟಿರ್ತಾರೆ ಸಮಾಜಕ್ಕೆ. ಹಂಗ ಮೋರೆ ಸಾಹೇಬ್ರದ್ದು ಒಂದು ಕೊಡುಗೆ ಏನಪ್ಪಾ ಅಂದ್ರೆ ಡೆವಲಪ್ಮೆಂಟ್ ಮಾಡ್ಕೊಂತ ಹೊಂಟಾರ. ಅದನ್ನ ಕೆಡ್ಸಾಕ ಒಂದು ಅರ್ಜಿ ಕೊಡ್ತಾರ. ಅಂದ್ರೆ ಎಂತ ಬುದ್ಧಿಯವ್ರು ಇರ್ಬೋದು, ವಿಚಾರ ಮಾಡಿರಿ ಅವರೆಲ್ಲ.
ಅದಕ್ಕೆ ದಯವಿಟ್ಟು ನನ್ನ ಮರಾಠ ಬಾಂಧವರಿಗೆ ಯಾರೂ ಸಣ್ಣವರಿಲ್ಲ. ನನ್ನ ಮರಾಠ ಎಲ್ಲರೂ ಹೇಳ್ತಾರೆ ನನ್ನ ಸಣ್ಣ ಸಮಾಜ ಅಲ್ಲ. ಭಾರತ ದೇಶ ಆಳದಂತವ್ರು ನಾವು ಯಾರೂ ಸಣ್ಣವರಲ್ಲ. ಭಾರತ ದೇಶನ ಆಳದಂತ ಮರಾಠ ಏಕೈಕ ಶಿವಾಜಿ ಮಹಾರಾಜರ ಭಾರತಕ್ಕೆ ಏನ್ ಕೊಡುಗೆ ಅಂತ ಇಡೀ ಇತಿಹಾಸ ಗೊತ್ತಿದೆ. ಮಂದಿ ಮುಂದೆ ನನ್ನ ಸಣ್ಣ ಸಮಾಜ ಅನ್ನುವಂತ ಮಾತನಾಡ ನಮ್ಮ ಮನುಷ್ಯ ದಿವ್ಸಕ್ಕೆ 100 ರೂಪಾಯಿ ದುಡ್ದಂದ್ರು ಅವ ದೊಡ್ಡ ಮರಾಠ ಲೀಡರ್. ನಮ್ಮ ಮರಾಠ ಅವನ ಬಗ್ಗೆ ನಾವು ಕಳವಳಿಸಿ ತಾವು ಒಂದಿಟ್ಟು ಕಾರಣಗಡೆ ಇರ್ತದೆ. ತಾವು ಸಾಕಷ್ಟು ದೇವ್ರು ಕೊಟ್ಟಾರ್ರಿ, ನಮ್ಗೆ ಖರ್ಚು ಮಾಡಕ್ ಹಚ್ಚುದಲ್ಲಿ 1 ರೂಪಾಯಿ ಕಿಶನ್ ತಗ ಸಮಾಜಕ್ಕೆ ಕೊಡುಗೆ ಇಲ್ಲ. ಅದನ್ನ ಹೇಳಿದ್ರು ಅವ್ರ ನಮ್ದು ಏನೇನೈತ್ರಿ ಲೀಗಲಿ ಐತಿ, ಇದು ಲೀಗಲಿ ಐತಿ. ಲೀಗಲಿ ಅಂದ್ರೆ ಇಲ್ಲೂ ಸಮಾಜಕ್ಕೆ ಇಲ್ಲಿ ಹಾಕ್ತಿದ್ರ ಲೀಗಲ್ ಐತಿ ಮರಾಠ ವಿದ್ಯಾಪ್ರಸಾರಕ ಮಂಡಳ. ಅಲ್ಲಿ ಮರಾಠ ಶಹರ ಸಮಾಜದಾಗ ಒಬ್ಬರ ಮನುಷ್ಯ ಹೇಳೋದು ಬೇಡ ಸರ. ಆ ಮನುಷ್ಯ ಕೊಡುಗೆ ಪಾಪ ಸ್ಟಾರ್ಟಿಂಗ್ ಆ ಭೂಮಿ ಪೂಜಾ ಇದ್ದಂಗಿಂದ ಒಂದು ಡೊನೇಟ್ ಮಾಡಿದ್ರು ಅವ್ರ ದುಡ್ಡು. ಆ ಮನುಷ್ಯನ ಇವತ್ತು ಹೊರಗಿಟ್ಟಾನ. ಈ ಮನುಷ್ಯ ಅವ್ರ ಹೆಸರು ಹೇಳ್ತಿದ್ದೆ ಬೇಡ. ಆ ಸಮಾಜದಾಗ ಯಾರು ಒಂದಿಟ್ಟು ಚಲೋ ಲೀಡರ್ ಬೆಳ್ಯಾಕೊಂತಾರ ಅಂದ್ರೆ ಅವ್ರು ಹೊರಗೆ ಹಾಕ್ಬಿಡುದು. ಇವತ್ತು ಮೋರೆ ಸಾಹೇಬ್ರ ಬಗ್ಗೆ ಹೇಳ್ತೇನೆ, ಕೇವಲ 3 ಟೈಮ್ ಇಲೆಕ್ಷನ್ ನಿಂತಾರ ಅಂತ ಹೇಳಂತಾರ. 20 ವರ್ಷ ಆತ ಶಹರ ಮರಾಠ ಸಮಾಜದಾಗ ತಾನೇ ಅಧ್ಯಕ್ಷ ಉಳಿದಿದ್ದು. 20 ವರ್ಷ ಆತ. ಯಾರಿಗಾರು ಚೇಂಜ್ ಮಾಡ್ಯಾರ? ಒಬ್ರಿಗೂ ಮಾಡಿಲ್ಲ. ಚೇಂಜ್ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ 4 ದಿವಸ ಅವ್ರ ಬಾಜು ಇರ್ತಾರೊಬ್ರು, ಅವ್ರಿಗೆ ಮಾಡುದು, ಮತ್ತೆ ಅವ್ರ ಕಡೆ ರಾಜೀನಾಮೆ ಕೊಡಿಸೋದು, ಮತ್ತೆ ಕೋರಂ ಭರ್ತಿ ಮಾಡುದು, ತಾನ ಅಧ್ಯಕ್ಷ ಆಗೋದು. ಇದು ಇಡೀ ಧಾರವಾಡ ಗೊತ್ತೈತಿ. ಪ್ರತಾಪ್ ಚವ್ಹಾಣ್ ಏನಂದ್ರ ML ಮೌರ್ಯರು ಅಂದ್ರೂ ಗೊತ್ತೈತಿ. ಯಾರು ಹೆಂಗ್ ಬೆಳೆದಾರಂತ ನಾವು ಹೇಳೋದು ಜರುತ್ತಿಲ್ಲ. ಇಡೀ ಧಾರವಾಡ ಜನತೆಗೆ ಮೌರ್ಯ ಸಾಹೇಬ್ರು ಏನು ಎಲ್ಲರಿಗೂ ಗೊತ್ತೈತಿ. ಎಲ್ಲಾ ನನ್ನ ತಾಯಂದ್ರ ಮರಾಠ ತಾಯಂದ್ರಿಗೆ ಬೆಳ್ಕೊಂತೀನಿ, ನಿಮ್ಮ ಬಗ್ಗೆ ನೀವೇನೋ ದುಡ್ಡು ಕೊಟ್ಟರೆ ಬರ್ತೀನಿ ಅಂತ ಹೇಳಿ ಆ ಮೀಡಿಯಾದಾಗ ಹೇಳ್ಯಾರ. ಅವರು ಅವ್ರ ಹೆಣ್ಮಕ್ಳೆಲ್ಲ ಹೇಳ್ಕೊತ ನಾವು ಬೆಂಗಳೂರು ಏನದ ಬೆಳ್ಳಿ ಲೋಟ ಕೊಡ್ತೀವಿ, ಸೀರೆ ಕೊಡ್ತೀವಿ, ಅದು ಕೊಡ್ತೀವಿ. ಎಲ್ಲ ನನ್ನ ತಾಯಂದ್ರ ಸುಳ್ಳು. ನಾವು ಬಂದಂತ 15 ಮಂದಿಗೆ ಯಾವುದೇ ರೀತಿ ಆಸೆ ಆಕಾಂಕ್ಷೆಗಳಿಲ್ಲ. ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರ ಸಮಾಜ ಸೇವಾ ಮಾಡ್ಬೇಕು ಅನ್ನುವಂತಾದ ನಮಗ ಆಸೆ ಐತಿ. ಯಾಕಂದ್ರ ನಮ್ಮ ಪೂರ್ವಜರು ಮಾಡ್ಯಾರ, ಇವತ್ತು ನಮ್ಗೆ ಆ ಶಕ್ತಿ ಕೊಟ್ಟರ. ಅದನ್ನ ದೇವ್ರು ಇವತ್ತ ನಮಗೆ ಮರಾಠ ಸಮಾಜ ಅಭಿವೃದ್ಧಿ ಮಾಡಕ್ ನಮ್ಗೆ ಶಕ್ತಿ ಕೊಟ್ರಪ್ಪ ಅಂದ್ರ ಆ ಶಕ್ತಿ ಎಲ್ಲ ಗಟ್ಟಿಯಾಗಿ ನಿಂತಂತವ್ರು ಅಂದ್ರ ನಮ್ಮ ಮೋರೆ ಸಾಹೇಬ್ರ ನಮ್ಮ ಬೆಂಬಲ. ಅವ್ರು ಯಾವುದೇ ರೀತಿ ಕಮ್ಮಿಲ್ಲ. 4 ಕಡೆ ಅವ್ರು ಏನಾರ ಬಂದ ಸಮಾಜದಿಂದಿಲ್ಲ. ಇನ್ನೂ ಸಮಾಜಕ್ಕೆ ಅವ್ರ ಹೇಳ್ತಾರ ಪ್ರತಿ ಸಲ. ಅವ್ರು ಬೆಗಳ ಕೇಳ್ರಿ ನೀವು ಎಲ್ಲಿ ಬೇಕಲ್ಲ ಅಡ್ಡ ತಿಡ್ಡ ಮಾತಾಡ್ತಾರ. ಅವ್ರ ಬಗ್ಗೆ ನಿಮ್ಗೆ ಹೇಳೋದು ಗೊತ್ತಿಲ್ಲ. ಮೋರೆ ಸಾಹೇಬ್ರು ಇವತ್ತಿನ ಮಟ್ಟ ನಮ್ಗೆ ಒಂದು ದಿವಸ ಯಾರಿಗೂ ಏನ್ ಅನ್ಬೇಡ್ರಿ, ಎಲ್ಲ ನಮ್ಮವ್ರಿ, ವಿರೋಧಿಗಳು ನಮ್ಮವ್ರಿ, ಎಲ್ಲ ನಾವು ಮರಾಠ ಸಮಾಜದವ್ರಿ, ನಾವೆಲ್ಲರೂ ಕೂಡಿರೋಣ್ರಿ ಅಂತ ಮನುಷ್ಯ. ಆ ಮನಸ್ಸು ಒಪ್ಪಿ ಇವತ್ತು ವೇದಿಕೆ ಮೇಲೆ ನಿಂದ್ರ ಕಾರಣ ಅಂದ್ರೆ ಮೋರೆ ಸಾಹೇಬ್ರ ಮನಸ್ಸು. ಅದಕ್ಕೆ ದಯವಿಟ್ಟು ಎಲ್ಲ ನನ್ನ ಬಂದಂತ ಏನ್ ಕುಂತೀರಿ ನಿಮ್ ಮನ್ಯಾಗ 4 ಓಟು 10 ಓಟು 15 ಓಟು 20 ಓಟು ದೊಡ್ಡ ಫ್ಯಾಮಿಲಿ ಅವರಿದ್ರಿ ಎಲ್ಲರೂ. ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರ ಎಲ್ಲರೂ ಈ ಸಲ ಈ ಇಲೆಕ್ಷನ್ ಹೆಂಗಾಗಬೇಕಂದ್ರೆ ಇತಿಹಾಸದಾಗ ನೆನಪಿಡಬೇಕು. ಮುಂದಿನ ಸಲ ಮೋರೆ ಸಾಹೇಬರ ವಿರುದ್ಧ ನಿಂದಿರಬೇಕಂದ್ರೆ ಚೊಣ್ಣ ಗಟ್ಟಿ ಮಾಡ್ಕೊಂಡು ನಿಂದಿರ್ಬೇಕು. ಅವ್ರು ಆ ತರ ನೀವು ಬುದ್ಧಿ ಕಲಿಸ್ತೀರ ಅಂತೇಳಿ ಎಲ್ಲರ ಮೇಲೂ ನಮ್ಮ ಮರಾಠ ಬಾಂಧವರ ಮೇಲೆ ನಂಬಿಕೆ ಐತಿ. ದಯವಿಟ್ಟು ಆ ನಂಬಿಕೆ ನೀವೇನ್ ನಮಗೆ ಚುನಾಯಿತರು ಮಾಡಿ ತಂದಿದ್ದ ಕರೆ ಆದ್ರೆ ಮರಾಠ ಸಮಾಜ ಇತಿಹಾಸ ಒಳಗೆ ನೆನಪಿಡುವಂತ ಕಾರ್ಯಗಳನ್ನ ಸಾಹೇಬರು ಆಲ್ರೆಡಿ ಹೇಳ್ಯಾರ. ಮುಂದೂ ಅದನ್ನ ಮಾಡ್ತೇವೆ. ಯಾವತ್ತು ನಮ್ಮ ಮರಾಠ ಸಮಾಜ ಮುಂದೆ 15 ಮಂದಿನೂ ತಲೆ ಬಾಗುದಿಲ್ಲ ಅಂತ ಹೇಳಿ ಬಂದಂತ ಎಲ್ಲ ನನ್ನ ಮರಾಠ ಬಾಂಧವರಿಗೆ ಒಂದಿಸಿ 2 ಮಾತು ಮುಗಿಸ್ತೇನೆ. ಆಲ್ಮೋಸ್ಟ್ ನವೀನ ಎಲ್ಲ ಹೇಳ್ಬಿಟ್ಟಾನೆ, ಅದನ್ನ ನಾ ರಿಪೀಟ್ ಮಾಡೋದಿಲ್ಲ. ನಾವೊಂದು 2 ವಿಷಯ ಹೇಳಕ್ ಇಚ್ಛೆ ಪಡ್ತೀನಿ. ಅವರು ಏನು ಡೈಲಿ ಕೆಲಸ ಹೋದಾಗ ಮಾತಾಡ್ತಾರೆ, ಅವು ವಿಡಿಯೋ ಕ್ಲಿಪ್ಸ್ ಬರ್ತಾವ. ಈ ನಮ್ಮವ್ರು ಏನ್ ಮಾಡತ್ತಾರಲ್ಲ ಇದೇ ರೀತಿ ಅವರು ಕ್ಲಿಪ್ಸ್ ಬರ್ತಾವ, ನಾವು ನೋಡೇವನ್ನ. ನಾವೇನು 2016ನೇ ಇಸ್ವಿ ಒಳಗೆ ಗೆದ್ದಾಗ ಮಂಜು ಕದಂ ಅವರ ಅಧ್ಯಕ್ಷತೆ ಒಳಗೆ ಪ್ರತಾಪ್ ಚವ್ಹಾಣ್ ಅವರ ನೇತೃತ್ವದೊಳಗೆ ಗೆದ್ದಿದ್ದೀವಿ. ಕರೆ ಐತಿ. ಅದ ಎಷ್ಟ ಸೂರ್ಯಚಂದ್ರ ಇರುವುದು ಸತ್ಯ, ಅದೇ ರೀತಿ ನಾವು ಗೆದ್ದಿದ್ದು ಸತ್ಯತೆ. ಆದ್ರೆ ಇವತ್ತು 2-3 ದಿವಸದಿಂದ ನಾವು ವಿಡಿಯೋ ನೋಡಕತ್ತೀವಲ್ಲ, 1,47,00,000 ಇಟ್ಟಿದ್ದೀವಿ ಅಂತೇಳಿ ನಮ್ಮ ಅಧ್ಯಕ್ಷರ ಮಂಜು ಕದಂ ಅವರು ಹೇಳಕತ್ತಾರೆ. ನಾನೇ ಅವತ್ತಿನ ದಿವಸ ಗೌರವ ಕಾರ್ಯದರ್ಶಿ ಆಗಿದ್ದೆ, ನಮ್ಮ ನಾರಾಯಣ ಹುಬ್ಬಳ್ಳಿ ಅವರು ಕಾರ್ಯಾಧ್ಯಕ್ಷರಾಗಿದ್ರು. ಫೈನಲ್ ನಾವು ಚಾವಿ ಕೊಟ್ಟು ರಿಪೋರ್ಟ್ ಕೊಟ್ಟು ಆಡಿಟ್ ರಿಪೋರ್ಟ್ ಕೊಟ್ಟು ಬರ್ಬೇಕಾಗೈತೆ. ಸುಮ್ಮ ಮೈಕ್ ಸಿಕ್ಕೈತೆ ಅಂತ ಏನ್ರಿ ಹೇಳೋದಲ್ಲ, ಅಲ್ಲಿ ನಾವು ಕಾಯ್ದೆಸರಿ ಹೇಳ್ಬೇಕಾಗೈತೆ. ಅವಾಗ ಕೊಟ್ಟಾಗ ಒಂದ್ ವೇಳೆ ಅಲ್ಲಿ ಏನು ಅಪ್ಪತಪ್ಪಿತ್ತಂತಂದ್ರೆ ನೆಕ್ಸ್ಟ್ ಬಂದಂತ ಆಡಳಿತ ಮಂಡಳಿಯವರು ನಮ್ಗೆ ಕರೆದು ಕೇಳ್ತಿದ್ರು, ಅದಕ್ಕೆ ಏನೈತೆ ಲೆಕ್ಕ ಕೊಡ್ಬೇರಿಪ್ಪ ಅಂತೇಳಿ. ಸುಮಾರು 70 ಲಕ್ಷ ಚಿಲ್ಲರದ ಒಂದು ನಮ್ದು ವ್ಯವಹಾರದ್ದು ಇತ್ತು. ಆ ಪ್ರಕಾರ ನಾವು ಅದನ್ನ ಡಾಕ್ಯುಮೆಂಟ್ರಿ ಕೊಟ್ಟ ಕಾರ್ಯದರ್ಶಿ ಕಡೆ ಒಂದು ಚಾವಿ ಇರ್ತೈತಿ, ಚಾವಿ ಕೊಟ್ಟಾರ ನಾವು ಬಂದೇವಿ. ಈಗ ನೀವು 1,47,00,000 ಹೇಳಿದ್ರೆ ಉಳಿದಿದ್ದು ಯಾರು ಒಯ್ದು ಕೊಡೋರು ಅದನ್ನ ಸಮಾಜಕ್ಕೆ? ಯಾರ ಕಡೆ ಇರ್ತದ? ಸುಮ್ಮ ಅಧ್ಯಕ್ಷರ ಮಂಜು ಕದಂ ಅವರ ಈ ರೀತಿ ಹೇಳೋದ್ರಿಂದ ಮತ್ ನಿಮ್ ಕಡೆ ಏನಾರ ತಂದು ಕೊಡ್ಬೋದು ನೀವು. ಅದಕ್ಕೆ ಹಿಂಗೆಲ್ಲ
ಸಮಾಜದ ಹಾದಿ ತಪ್ಪಿಸುವಂತ ಕೆಲಸ ಮಾತಾಡಕ್ ಹೋಗ್ಬೇಡ್ರಿ. ಯಾವ್ದಾದ್ರು ದಾಖಲಾತಿ ಇದ್ರೆ ಹೇಳ್ರಿ, ಯಾಕಂದ್ರೆ ನೀವು ಕೂಡ ಅಧಿಕಾರ ಮಾಡಿದವ್ರಲ್ಲಿ. ಇನ್ನು ಉಳಿಸಿದ ರೊಕ್ಕ ಎಲ್ಲಿ ಹೋತು? ಅದಕ್ಕೆ ಅವೆಲ್ಲ ಬೇಡ. ಏನೈತಿ, ಚುನಾವಣೆ ಮಾಡಕತ್ತೀವಿ, ಚುನಾವಣೆ ಮಾಡೋಣ. ನೀವು ಹೇಳ್ದಂಗೆ ಮಾಡ್ಕೊತ ಹೋದ್ರೆ ರಗಡೈತಿ. ಸೇರ ಸಮಾಜದ 11,000 ರೂಪಾಯಿ ಮೆಂಬರ್ ಫೀ ಅಂತ ಹೇಳ್ತಾರೆ. ಮೊನ್ನೆ ಕೆರೆಗೆ ನೋಡ್ಯಾಗ ಹೋದಾಗ ಹೇಳ್ತಾರಂತೆ 250 ರೂಪಾಯಿ ಮರಾಠ ಮಂಡಳದ ಫೀ ಐತಿ, ಇದನ್ನ 100 ರೂಪಾಯಿ ಮಾಡ್ತಾರೆ ಅಂತ ಚವ್ಹಾಣ್ ಅವ್ರು ಭಾಷಣ ಕೊಡ್ತಾರೆ, ಪ್ರತಾಪ್ ಚವ್ಹಾಣ್ ಅವರು. ಮತ್ತೆ ಸೇರ ಸಮಾಜದ 11,000 ಯಾಕೆ ಇಟ್ರಿ ಸಾಹೇಬ್ರೆ? ಈ ವೇದಿಕೆ ಮುಖಾಂತರ ನಿಮ್ಗೆ ನಾ ಕೇಳಕ್ ಇಚ್ಛೆ ಪಡ್ತೀನಿ, ಕಡಿಮೆ ಮಾಡ್ರಿ. ಇಲ್ಲಿ ಧಾರವಾಡ ಶಹರ ಮರಾಠ ಸಮಾಜ ಜಾಗ ಕೊಟ್ಟಿದ್ದು ಸರ್ಕಾರ, ರೊಕ್ಕ ಕೊಟ್ಟಿದ್ದು ಸರ್ಕಾರ, ಮರಾಠರಿಗೆ ಅಂತ ಕೊಟ್ಟೈತಿ. ನೀವು ಮರಾಠರು ಯಾಕೆ ತಗೊಳ್ಳೋದಿಲ್ಲ? 25,000 ನೀವು ತುಂಬುದು, 11,000 ತುಂಬುದಾದ್ರೆ ನಾವು 250 ರೂಪಾಯಿ ನಮ್ ಜನ ಲಗು ಬರೋದಿಲ್ಲ ವಿದ್ಯಾಪ್ರಸಾರ ಮಂಡಳಕ್ಕೆ. ಅದಕ್ಕೆ ನಾವೇನ್ ಹೇಳುದು, ಏನಾದ್ರೂ ಮಾತಾಡೋದಿದ್ರೆ ಸ್ವಲ್ಪ ತಿಳಿದ್ ನೋಡಿ ಮಾತಾಡ್ರಿ. ದೊಡ್ಡವರದಿರಿ, ಚವ್ಹಾಣ್ ಸಾಹೇಬ್ರಿಗೆ ಹೇಳಕ್ ಇಚ್ಛೆ ಪಡ್ತೇನೆ, ದೊಡ್ಡವರದಿರಿ. ಇಲ್ಲಿ ಸದಸ್ಯರೆಲ್ಲ ಅಲ್ಲಿ ಸದಸ್ಯರು ಮಾಡ್ರಿ, ಅಲ್ಲಿಯವರೆಲ್ಲ ಇಲ್ಲಿ ಅದಿರಿ, ಇಲ್ಲಿವ್ರನ್ನ ಅಲ್ಲಿ ಮಾಡ್ಕೊಳ್ಳೋಣ. ಮೆಂಬರ್ಶಿಪ್ ಫೀ ಕಡಿಮೆ ಮಾಡ್ರಿ, ನಾವು ಬರ್ತೇವೆ. ಅದನ್ನು ಸಮಾಜ ಬೆಳೆಸೋಣ, ಇದನ್ನು ಬೆಳೆಸೋಣ. ಆದ್ರೆ ಇಲ್ಲಿ 4,500 ಚಿಲ್ಲರ್ ನಾವು ಸದಸ್ಯರಿದ್ರೆ ಅದು ಶಹರ ಸಮಾಜ ನನ್ನ ತಿಳುವಳಿಕೆ ಪ್ರಕಾರ ಶಿವಾಜಿ ರೋಡ್ ಒಳಗೆ ಫಸ್ಟ್ ಟೈಮ್ ಅದು ಉದ್ಘಾಟನೆ ಮಾಡಿದ್ರು ಶಿವಜಯಂತಿ ಟೈಮ್ನಾಗ. ಅವತ್ತಿನ ಹಿಡಿದು ಇವತ್ತಿನ ಮಟನು ಸರಿ ಸುಮಾರು 250 ಮಂದಿ ಮೆಂಬರ್ ಇರ್ಬೋದು ಅಂದ್ರೆ ಬಹಳ ಆತಲ್ಲಿ. 250, ಇವತ್ತು 190 ಅಂದ್ರೆ ಅದೇ ಹೇಳಿದ್ರಲ್ರಿ, ಒಬ್ಬೊಬ್ಬರ ನೀವು ಹೋಗೋದು ಹೊರಗೆ ಹಾಕೊಂಡು ಹೊಂಟಾರ. ಅದನ್ನ ಆ ಸಬ್ಜೆಕ್ಟ್ ನೀವು ಚವ್ಹಾಣ್ ಸಾಹೇಬ್ರನ್ನ ಹೇಳಪ್ಪ ಇಚ್ಛೆ ಪಡ್ತೀನಿ. ಈ ಮರಾಠ ಸಮಾಜ ಅಂತಂದ್ರೆ ನಾವು ಒಟ್ಟರು ಸೇರಿ ಒಂದು ಗಿಡದ ಬಳ್ಳಿ. ನಾವು ಆ ಸಬ್ಜೆಕ್ಟ್ ತಗೋಬಾರ್ದೈತಿ. ನೀವು ಅದನ್ನ ಹಿಂದೊಬ್ರು ಯಾರೋ ಇದ್ರು ಹಗಲೆಲ್ಲ ಅಪ್ಲಿಕೇಶನ್ ಕೊಡೋದು, ಸಮಾಜದ ಕೆಲಸ ನಿಲ್ಸೋದು ಮಾಡ್ತಿದ್ರೆ. ಈಗ ನೆಕ್ಸ್ಟ್ ನೀವು ಆ ಜಾಗ ಕೊಂಡಿರೋ ನಮ್ಗೆ ಅನ್ಸಾಕತೈತಿ. ದಯವಿಟ್ಟು ಬೇಡ, ನಿಮ್ದು ಏನೋ ಇದ್ರು ನೀವು ನೇರ ಹಣ ತಗೊಳ್ಳೋಣ. ಆದ್ರೆ ಸಮಾಜಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದಕ್ಕೆ ಅವ್ರು ಹೊರಗೆ ಹಾಕಿದ್ರು ಅಂತ ಹೇಳ್ತೀರಿ. ಸಮಾಜ ವಿರುದ್ಧ ಅಪ್ಲಿಕೇಶನ್ ಕೊಟ್ಟು ಇಟ್ಕೋಬೇಕು. ಅವ್ಗೆ ಯಾರು ಇರ್ಲಿ ಅವ್ರೆ, ಸಮಾಜದ ವಿರುದ್ಧ ಅಪ್ಲಿಕೇಶನ್ ಕೊಡ್ತಾರೆ ಇವ್ರು ಬಿಲ್ಡಿಂಗ್ ನಿಲ್ಸಕ್ಕೆ. ಮತ್ತೆ ಅಂತವ್ರು ಇಟ್ಕೋ ತೆಗದಾರಂತ ನೀವು ಅಲ್ಲ, ನಿಮ್ಮ ಹಗ್ಗ ಕೊಟ್ಟು ನೀವೇ ಕೈ ಕಟ್ಟಿಸ್ಕೊಳ್ತೀರಿ. ಅದಕ್ಕೆ ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ, ಏನಾದ್ರೂ ಚುನಾವಣೆ ನೇರ ಮಾಡೋಣ. ಈ ಎಲ್ಲ ಅಲ್ಲ ಸಲ್ಲದ ಅಪವಾದ ಬೇಡ. ಒಂದ್ ವೇಳೆ ನೀವು ಅವು ಯಾವ ನಿಮ್ ಕಡೆ ದಾಖಲಾತಿ ಇದ್ರೆ ತೊಗೊಂಡ್ ಬರ್ರಿ, ನಮ್ ಕಡೆ ದಾಖಲಾತಿ ಅದಾವ 16 ಮಟ್ಟ. ಈಗ ನೀವು ಇದ್ದದ್ದು ಮೊರೆ ಸಾಹೇಬ್ರಿಗೆ ಹೇಳ್ತೇವೆ, ಕುಂದ್ರಂತ ಒಂದು ವೇದಿಕೆ ಮ್ಯಾಗ. ಆ ನಂತರ ಇಲೆಕ್ಷನ್ ಮಾಡೋಣ. ಯಾವ ಲೆವೆಲ್ಗೆ ಹೇಳ್ತಾರಂತಂದ್ರೆ ಇಲೆಕ್ಷನ್ ನಾಮಿನೇಷನ್ ಮಾಡೇವಿ ನಾವು 15 ಮಂದಿ, ಅವರು 15 ಮಂದಿ. ನಾಮಿನೇಷನ್ ಹಿಂದೆ ತಗೊಳಕಂತ ಒಂದು ಪ್ರಕ್ರಿಯೆ ಇರ್ತೈತಿ. ಮಧ್ಯಾಹ್ನ 3 ಗಂಟೆಗೆ ಮುಗಿತೈತೆ ಆ ಪ್ರಕ್ರಿಯೆ. ಅದನ್ನ ಮೊರೆ ಸಾಹೇಬ್ರಿಗೆ ಫೋನ್ ಮಾಡಿ, ನೀನು ಸ್ವಲ್ಪ 1 ಅವರ್ ಮುಂದೆ ತಗೋ, ನಾನು ಹಿಂದೆ ತಗೊಂಡ್ಬಿಡ್ತೇನೆ, ನಾನು ಒಂದು 4 ಕ್ಯಾಂಡಿಡೇಟ್ ತಗೊಂಡ್ಬಿಟ್ಟಿನ, ಮುಗಿಸ್ಬಿಡೋಣ, ಇವ್ರ ಜೊತೆ ನನಗೆ ಹೊಂದೋದಿಲ್ಲ ಅಂತೇಳಿ ಅವ್ರು ಆಫೀಸಿಗೆ ಕರೆದೇನ ಮಾತಾಡ್ರಂತ. ಸಾಹೇಬ್ರ ಕಡೆ ಕಾಲ್ ರೆಕಾರ್ಡ್ ಐತಿ. ಯಾರಂತಾರ್ರಿ ಸಾಹೇಬ್ರಿ ಈ ನಮನಿ ಮಾಡ್ಕೊಂತ ಹೊಂಟಾರೆ ಅದಕ್ಕೂ ಸಿದ್ಧ. ಯಾಕಂದ್ರೆ ಕಾಯ್ದೆಶೀಲ ಇದೇವಿ. ಹೀಗಾಗಿ ನಾವು ಇಷ್ಟ ಮಾತಾಡಕ್ ಇಚ್ಛೆ ಪಡ್ತೇನೆ, ಬಹಳ ಓದ್ಬೇಡ. ತಾವು ಬರೋ 5ನೇ ತಾರೀಕಿನ ದಿವಸ ಜುಲೈ ಹಾವೇರಿಪೇಟೆ ಅಭ್ಯರ್ಥಿಯಾಗಿ ನಾನು ವಿಜಯ್ ಭೋಸ್ಲೆ ಎಲೆಕ್ಷನ್ಗೆ ನಿಂತೇನೆ. ನನ್ನ ಜೊತೆ ಅಧ್ಯಕ್ಷರ ಹಿಡ್ಕೊಂಡು ಎಲ್ಲ 15 ಮಂದಿಗೂ ಸೂರ್ಯನ ಗುರುತಿಗೆ ಚಿಹ್ನೆ ಮತಗಳನ್ನು ಹಾಕಿ ಇಲೆಕ್ಷನ್ ನವೀನ್ ಹೇಳಿದ ಹೆಂಗೆ ಗೆಲ್ಲಬೇಕಂತಂದ್ರೆ 1,000 ಲೀಡ್ಲೆ ನಾವು ಗೆಲ್ತೇವೆ ಅಂತ ನನಗೆ ಕಾನ್ಫಿಡೆನ್ಸ್ ಐತಿ. ಆ ಕಾನ್ಫಿಡೆನ್ಸ್ ನಿಮ್ಗೂ ಐತೆ ಅಂತ ನಾ ತಿಳ್ಕೊಂಡು ಸ್ವಲ್ಪ ಮಾತಾಡೋದು ಕಮ್ಮಿ ನಮಗೆ, ಅಂದ್ರೆ ಮಾತಾಡೋಕ್ಕೆ ಬರೋದಿಲ್ಲ. ಏನು ತಿಳಿತೈತೆ ಅಷ್ಟು ಹೇಳ್ತಾನೆ ತಮಗೆ. ಈಗ 2011 ನಾನು ಅಲ್ಲಿ ಸ್ಟೂಡೆಂಟ್ ರೀ. 1975 ನಾನು ಅಲ್ಲಿ ಸ್ಟೂಡೆಂಟ್. ಅಲ್ಲಿ ಏನೂ ಇರಲಿಲ್ಲ. ನಾವು ಭಾರತ ಹೈಸ್ಕೂಲ್ದಾಗ ನಮ್ಮ ನವಲೂರಿಂದ ಒಂದಿಬ್ಬರು ಹೋಗ್ತಿದ್ವಿ ಅಲ್ಲಿ ಭಾರತ ಹೈಸ್ಕೂಲ್ಗೆ. ಸರ್ ಬಂದು ಅವರು ಕುಂಡಾಳೆ ಸರು, ದೇಶಪಾಂಡೆ ಅವರು, ಶೆಳಕೆ ಸರ್ ಅವರೆಲ್ಲ ಬಂದ ನಮ್ಮ ತಂದೆ ತಾಯಿಯವರೆಲ್ಲ ಭೇಟಿಯಾಗಿ ಮರಾಠ ಹುಡುಗರು ಅಂದರೆ ಈಗ ನಮ್ಮಲ್ಲಿ ಹುಡುಗರಿಲ್ಲ, ಮರಾಠ ಹುಡುಗರೆಲ್ಲ ಬರಲಿ ಅಂತ ಹೇಳ್ಕೊಂಡು ಶಿವಾಜಿ ಶಿಂದೆ ಮತ್ತು ನಾನು ಇಬ್ಬರೇ ಮರಾಠ ಹುಡುಗರು ನಮ್ಮನ್ನು ಭಾರತ ಹೈಸ್ಕೂಲಿಗೆ ಕರ್ಕೊಂಡು ಹೋದರು. ಏನಾಗಿತ್ತು ಅಂದ್ರೆ ನಾವು ಒಂದು 15-20 ಹುಡುಗರು ನವಲೂರಿಂದ ಸ್ಕೂಲ್ಗೆ ಹೋಗಿದ್ವಿ, ಅಂದ್ರೆ ಧಾರವಾಡ ಸ್ಕೂಲಿಗೆ. ಅದರ ನಾವಿಬ್ಬರ ಭಾರತ ಹೈಸ್ಕೂಲ್ ಅಂದ್ಕೊಳ್ಳೆ ನಮ್ಮ ಜೋಡಿ ಮಾತಾಡೋಕೆ ಹಿಂದೆ ಮುಂದೆ ಮಾಡ್ತಿದ್ರು ಹುಡುಗರು. ಆ ಪರಿಸ್ಥಿತಿ ಭಾರತ ಹೈಸ್ಕೂಲ್ ಇದ್ದಿತ್ತು. ಅದನ್ನು ನೋಡ್ಕೊಂತ ಇವತ್ತಿನ ಪರಿಸ್ಥಿತಿ ನೋಡಿದರೆ ನೀವು ನಮ್ಮ ಬಿಡ್ತೀರಿ. ಈಗ ಸುಮಾರು 2,000 ಮ್ಯಾಗ ಹುಡುಗರು ಅದಾವೆ. 500 PUCಗೆ, 500 ಡಿಗ್ರಿ ಕಾಲೇಜ್ಗೆ, ಟೋಟಲ್ 2,000 ಮೇಲೆ ಸ್ಟ್ರೆಂತ್ ಇದೆ. ನಮಗೂ ಖುಷಿ ಆಗತ್ತೆ. ನಾವು ಅಲ್ಲಿ ಕಲಿತು ಈಗ ಅಲ್ಲಿ ಅಧ್ಯಕ್ಷಗೆ, ನಾ ಅಧ್ಯಕ್ಷ ಆಗಕ್ಕೆ 3 ಸಲ ಅಧ್ಯಕ್ಷ. ತಮ್ಮೆಲ್ಲರ ಆಶೀರ್ವಾದ ಕೆಲಸ ಮಾಡಪ್ಪ ಅಂತ ಕಳಿಸಿದ್ರಿ. ಆ ಪ್ರಕಾರ ತಮ್ಮ ಭರವಸೆಗೆ ನಾವು ಹುಸಿ ಮಾಡಿಬಿಟ್ಟಿಲ್ಲ. ಮತ್ತು ಅಲ್ಲಿ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಮಾಜಿ ಅಧ್ಯಕ್ಷರು 1,40,70,000 ನಾನು ಬಿಟ್ಟು ಹೋಗಿದ್ದೆ ಅಂತ ಹೇಳಿದ್ರು. ನಾ ಬಂದ ಕೂಡಲೇ 1,40,70,000 ಅವ್ರು ಬಿಟ್ಟು ಹೋಗಿದ್ದಿಲ್ಲ. ಅಂದ್ರೆ
ಟೋಟಲ್ 76 ಲಕ್ಷ, ಅದರಾಗ 43 ಲಕ್ಷ ನಾ ಬಿಟ್ಟು ಹೋಗಿದ್ದೀರಿ. ಅವರು ಮತ್ತೆ ಹಂಗೆ ಹೇಳೋದು ನೋಡಬೇಕಂದ್ರೆ ಅವರಷ್ಟು ದುಡ್ಡು ಕೊಡ್ಬೇಕಾಕತಿ. ಅವರು ತಪ್ಪು ಮಾತಾಡ್ರೆ ಅವು ಮಾತು ಅವ್ರು ವಾಪಸ್ ತೊಗೋಬೇಕು. ಯಾಕಂದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಕೊಡಬಾರ್ದು ರೀ. ಈಗ ನಾವು ಮಾಡೋದು ಕೆಲಸ ತಮಗೆಲ್ಲ ಗೊತ್ತಿದೆ. ಅಲ್ಲಿ ನಾವು ಅಷ್ಟರು 15 ಮಂದಿ ಏನು ಅಧ್ಯಕ್ಷ ಉಪಾಧ್ಯಕ್ಷ 13 ಮಂದಿ ಡೈರೆಕ್ಟರ್ ಇರ್ತೀವಿ. ಚಹಾ ಬಿಟ್ಟು ನಮಗೆ ಅಲ್ಲಿ ಇವನ್ ಚಾನು ಜಾಸ್ತಿ ಬೆಲೆ ಖರ್ಚಾಕಕ್ಕೆ ಬರಲ್ಲ. ಅಂಥ ಪರಿಸ್ಥಿತಿ ಮರಾಠ ವಿದ್ಯಾಪ್ರಸಾರ ಮಾಡೋದು ಬಯಲಾದಾಗಿದೆ. ಆ ಬಯಲಾ ಚೇಂಜ್ ಮಾಡೋ ಮುಂದೆ 2 ತಿಂಗಳ ಟೈಮ್ ತೊಂದರು, ಮತ್ತು ಹೊಳ್ಳಿ ಕೋರ್ಟಿಗೆ ಹೋದ್ರು, ಏನೇನೋ ಒಟ್ಟು ಅಪಪ್ರಚಾರ ಒಟ್ಟು ಏನು ಹಿಂಗೆ ಏನಾರ ಮಾಡ್ಕೋತಾರೆ, ಭಯಂಕರ ತ್ರಾಸ ಕೊಡ್ತೀವಿ. ಕೊಡೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ ಅವ್ರಿಗೆ. ಅದಕ್ಕೆ ಇನ್ನು 2 ಕೆಲಸ ಅದಾವ ನಮ್ಮ, ಒಂದು ಹಾಸ್ಟೆಲು, ಒಂದು ITI ಕಾಲೇಜು, ಮತ್ತು ಸಂತೋಷ್ ಲಾಡ್ ಅವ್ರು ಭರವಸೆ ಕೊಟ್ಟಾರು. ಈಗ ಹೇಳಿದ್ರೆ 10 ಎಕರೆ ಜಮೀನು ತಗೋಪ ನೀ ಎಲ್ಲಾರ, ನಾನು ಕೈ ಕೊಡ್ತೇನೆ, ಆದರೆ ಒಂದು 10-15 ಕಿಲೋಮೀಟ್ರ್ ಮ್ಯಾಗ ದೂರ ತಗೋ. ಯಾಕಂದ್ರೆ ಇಲ್ಲಿ ಸಮೀಪ ಇಲ್ಲಿ ಎಲ್ಲಾರು ತೊಗೊಂಡ್ರೆ 2 ಕೋಟಿ 3 ಕೋಟಿ ಎಕರೆ ಅದಾವೆ, ತೊಗೊಳಕ್ಕೆ ಆಗಂಗಿಲ್ಲ. 2 ಕೋಟಿ ಒಳಗೆ ನಾವು ಜಾಗ ನೋಡ್ತೇವೆ ಅಂತ ಭರೋಸೆ ನಾವು ಅವ್ರಿಗೆ ಕೊಟ್ಟೇನಿ, ಅವರು ನನಗೆ ಕೊಟ್ಟಿದ್ದಾರೆ. ಇವು 3 ಕೆಲಸ ಮಾಡಿ 3 ವರ್ಷದೊಳಗೆ ಅಟ್ಲೀಸ್ಟ್ ಆ ಜಾಗಾರ ತೊಗೊಂಡು ಹಾಸ್ಟೆಲು ಇದನ್ನಂತೆ ನೆಕ್ಸ್ಟ್ ಮಂತ್ ಚಾಲೂ ಮಾಡ್ತೇವೆ ನಾವು. ಅಂದ್ರೆ ಈ ನಿಮಗೆ ಯಾಕೆ ಭರೋಸೆ ಕೊಡತ್ತೇನಂದ್ರೆ ನೀವು ಇಷ್ಟೆಲ್ಲ ಮಂದಿ ಕೂಡಿ ಇದಕ್ಕೆ ಇಲ್ಲೇನು ಬಂದಿರಿ ಮತದಾರ ನಮ್ಮ ಮರಾಠ ಬಂದವ್ರು ನಮ್ಮನ್ನ ಆಲ್ರೆಡಿ ಆರಿಸಿ ಕಳಿಸಿರಿ ಅಂತ ನಾ ತಿಳ್ಕೊಂಬಿಟ್ಟಿರಿ. ಇವತ್ತು ಯಾಕಂದ್ರೆ ಅಷ್ಟು ಮಂದಿ ಕೂಡಿದಿರಿ ನೀವು. ಯಾವಾಗ ಈಗ ಎಲ್ಲರೂ ಒಂದು 10-15 ಓಟ್ ಹಾಕಿದ್ರು ಈಗ ಬಂದವ್ರೆ ಸುಮಾರು 2,000 ಮ್ಯಾಗ ನಾವು ಹೋಗಿ ಅನ್ಸಾತತಿ. ಮೊದಲೇ ಮತ್ತು ತಮಗೆ ಇದೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದ. ಈಗ 3 ಕೆಲಸ ಮಾಡೋಬಿಟ್ಟ ನಮಗೆ ಆಶೀರ್ವಾದ ಅಂತ ಹೇಳಿ ಆಶೀರ್ವಾದ ಮಾಡಿರಿ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತೇನೆ. ನಮಸ್ಕಾರ. 2 ವಿಷಯ ನಾ ಹೇಳಿದ್ಬಿಟ್ಟೆ. ಈ 8 ತಿಂಗಳ ಹಿಂದುಗಡೆ ನಾವು ಒಂದು ಮೀಟಿಂಗ್ ಮಾಡಿದೆ. ಹಂಗಂದ್ರೆ ನಮ್ಮ ಸಮಾಜದವ್ರ ಜೊತೆಗೆ, ಅಂದ್ರೆ ನಮಗೆ ಬೇಕಾದವ್ರ ಜೊತೆಗೆ. ಆ ಟೈಮ್ನಾಗ 4-5 ಮಂದಿ ಅಂದ್ರೆ ಮೊದಲಿಂದ ನಾನು ಅಪೋಸ್ ಮಾಡ್ಕೊತ ಬಂದಿದ್ರು. ನಾನೇ ಕರೆದು ಹೇಳಿದೆವ್ರಿ. ಒಂದು ನವೀನ್ ಕದಮ್ ಅವರು, ಒಂದು ವಕೀಲರು ಅಂದ್ರೆ ನಮ್ಮ ಮಂಜು ಕದಮ್ ಅವರು, ಒಂದು ವಿಜಯ್ ಭೋಸ್ಲೆ ಅವರು, ಲಾಡ್ ಅವರಂತೂ ಓಪನ್ ಆಗಿ ಹೇಳಿ ನೀವು ಮಾಡೋ ಕೆಲಸಕ್ಕೆ ನಂದು ಒಪ್ಪಿಗೆ ಇದೆ, ನಾನು ನಿಮ್ಮ ಕಡೆ ನಿಮಗೂ ಸಪೋರ್ಟ್ ಮಾಡ್ತೇನೆ ಅಂತ ಚಾಲೆಂಜ್ ಮಾಡಿದ್ರು. ಅವರು ನನ್ನ ಕಡೆನೇ ಬಂದರು. ಅಂದ್ರೆ ನಾವೆಲ್ಲರೂ ಕೊಡಿ ಮಾರುತಿ ಭಾಳ ಮಂದಿ ಆ ಕಡೆ ಇದ್ದವರೆಲ್ಲ ನನ್ನ ಕಡೆ ಬಂದ್ರೆ ಯಾಕೆ ನಮ್ಮ ಕೆಲಸ ಮ್ಯಾಚ್ ಬಂದರು. ನಾನು ಅವರಿಗೆ ಬರೀತೆ, ನಾನು ಹುಬ್ಬಳ್ಳಿ ಅವರು, ಇವರೆಲ್ಲ ಮೊದಲ ಅಷ್ಟು ನಮ್ಮ ಅಪೋಸ್ ಇದ್ರು. ಎಲ್ಲರೂ ನನ್ನ ಕೆಲಸ ನೋಡಿ ಅವರೆಲ್ಲ ನನ್ನ ಬಗ್ಗೆ ಹೊಗಳಾದ್ಗಳೇ ನಾನು ಹೇಳಿ ನನ್ನ ಕೂಡ ಬಂದುಬಿಡ್ರಿಪ್ಪ ಸಮಾಜ ಕಟ್ಟೋಣ ಅಂದ್ರೆ ಸಮಾಜ ಮರಾಠ ವಿದ್ಯಾಪ್ರಸಾರ ಕಮಂಡ ಬೆಳೆಸೋಣ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಸಪೋರ್ಟ್ ಕೊಟ್ಟರು. ಅವರು 9 ಅಭ್ಯರ್ಥಿಗಳು ನಮ್ಮ ಕಡೆ ಬಂದಿದ್ದಕ್ಕೆ ಅವ್ರ ಗಣನ ಮುರಿದೋತ್ರಿ. ಅಂದ್ರೆ ಅವ್ರಿಗೆ ಈಗ ಅಭ್ಯರ್ಥಿ ಹುಡುಕುವಂಥ ಪರಿಸ್ಥಿತಿ ಬಂತ. ಆದ್ರೆ ಇವರೆಲ್ಲ ನಮ್ಮ ಕಡೆ ಬಂದ್ಕೊಳ್ಳೆ ನಾ ಕರ್ಕೊಂಡೆ ಇವ್ರಿಗೆ ಎಲ್ಲರೂ ಬರ್ರಿಪ್ಪ ನೀವು ನಮ್ಮ ಜೋಡಿ ಇರಿ, ಮರಾಠ ವಿದ್ಯಾಪ್ರಸಾರ ಬೆಳೆಸೋನು, ಮರಾಠ ನಾವು ಹಿಂದೆ ಭಾಳ ಅದೇವೆ ಅಂತ ಹೇಳಿದ್ದಕ್ಕೆ ಎಲ್ಲರೂ ಬಂದರು. ಅವ್ರಿಗೆ ಈ ಮುಖಾಂತರ ಧನ್ಯವಾದ ಅರ್ಪಿಸ್ತೇನೆ ಅಂತೇಳಿ ಹೇಳ್ತೇನೆ. ಅದಕ್ಕೆ ನಾ ಈ ವೇದಿಕೆಯಿಂದ ಅವ್ರಿಗೆ ಪತ್ರ ಆಹ್ವಾನ ಮಾಡ್ತೀನಿ. 1,47,00,000 ರೂಪಾಯಿ ಅವ್ರು ಇಟ್ಟಾರ ಅಂತ ಹೇಳಿದಾರೆ. ಅದೇ ಅವ್ರನ್ನೇ ಒಳಗಡೆ ಗೌರವ ಕಾರ್ಯದರ್ಶಿಯಾಗಿ ಇಲ್ಲಿ ಕೆಲಸ ಮಾಡಿದವರು 76 ಲಕ್ಷ ರೂಪಾಯಿನ ನಮ್ಗೆ ಕೊಟ್ಟಿದ್ದಾರೆ. ಆಮೇಲೆ ಸುಮಾರು 65 ಲಕ್ಷ ರೂಪಾಯಿ ಸಮಾಜದ ದುಡ್ಡು ಯಾರ ಪುಂದು ಅಲ್ಲ, ಅದು ಸಮಾಜಕ್ಕೆ ಬರಬೇಕು. ಅದರ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಅದಕ್ಕೆ ತಾವೆಲ್ಲ ಸಪೋರ್ಟ್ ಆಗಿರ್ಬೇಕು. ಆ ಹೋರಾಟನ ಮಾಡೋಣ. ಸಮಾಜಕ್ಕೆ 76 ಲಕ್ಷ ರೂಪಾಯಿ ಬರಬೇಕು. ಯಾಕಂದ್ರೆ ಮಾನ್ಯ ಅಧ್ಯಕ್ಷರು ಹೇಳ್ಯಾರ, ಅದನ್ನು ಬೇರೆ ಯಾರು ಹೇಳಿಲ್ಲ, ಮಾಜಿ ಅಧ್ಯಕ್ಷರು ಹೇಳ್ಯಾರ. ಆದ್ದರಿಂದ ಆ ದುಡ್ಡು ಮಾತ್ರ ಬರಬೇಕು. ಅದನ್ನ ಸಮಾಜಕ್ಕೆ ನಾವು ಈಗ ಹೇಳ್ತಾ ಇದಾರಲ್ಲ, ಬಡ ಮಕ್ಕಳಿಗೆ ಉಪಯೋಗ ಮಾಡುವಂತ ಆಗಾಗಲೇ ಮಾಡ್ತಾ ಇದ್ದೀವಿ. ಅವ್ರ ಇದರಿಂದ ಆ ದುಡ್ಡಿಂದ ನಾವು ಮತ್ತು ಈಗಾಗಲೇ ಹೇಳಿದ್ರೆ KS IAS ಟ್ರೈನಿಂಗ್ ಅದನ್ನ ಸ್ಟಾರ್ಟ್ ಮಾಡೋಣ. ಈ ಸಮಾಜದ ದುಡ್ಡು ಅದು ಕೊಡ್ಲಿ. ಅದಕ್ಕೆಲ್ಲ ತಾವೆಲ್ಲರೂ ನಮಗೆ ಸಾಥ್ ಕೊಡ್ತೀರಿ ಅಂತ ಹೇಳ್ತಾ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಅದ್ರ ಜೊತೆಗೆ ಇನ್ನೊಂದು, ಯಾಕಂದ್ರೆ ಅವರು ಈಗ ಒಂದು 4-5 ತಿಂಗಳಿಂದ ಒಂದು ಶಾಪ್ ಕೇಳಿದ್ರು ನಮಗೆ. ಯಾಕಂದ್ರೆ ನಾವು ಅಲ್ಲಿ ಕಾರ್ಯದರ್ಶಿ ಚೇರ್ಮನ್ ಒಂದು ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತೈತಿ. ಈಗ ಹೆಂಗಾಗ್ತದೆ ಗೊತ್ತಂದ್ರೆ ಅಲ್ಲಿ ಸೆಕ್ರೆಟರಿ ಚೇರ್ಮನ್ ಅಂದ್ರೆ ಅವ್ರಿಗೆ ಬೈಯುದು ಫಸ್ಟ್ ಬಂದ ಕೂಡೇನೆ. ಯಾಕಂದ್ರೆ ನಾವು ಅಲ್ಲಿ ಕಾನೂನು ಚೌಕಟ್ಟು ಮಾಡ್ಬೇಕು. ಅಲ್ಲಿ ಅಂಗಡಿಗಳು ಖಾಲಿ ಇದ್ರೆ ಕೊಡ್ಬೇಕು. ಇಲ್ಲಿ ಈಗ ಅಜ್ಜಿ ನಮ್ಮ ಜೊತೆ ಇದ್ದ ಇವರು ನಿರ್ದೇಶಕರು ಇಲ್ಲಿ ರಾಜು ಕಳೆಯವ್ರು ಕೂತ್ಕೊಂಡಾರೆ. ಅವ್ರಿಬ್ಬರಿಗೂ ನಮ್ಗೆ ಪ್ರತಾಪ್ ಚವ್ಹಾಣ್ ಅವ್ರು ಫೋನ್ ಮಾಡಿದ್ದಾರೆ, ಇಲ್ಲ ನಮ್ಮ ಅಂಗಡಿ ಕೊಡ್ಬೇಕು ನೀವು, ನಾವೇನು ಸಮಾಜಕ್ಕೆ ಕೇಳಿಲ್ಲ ನಮ್ಮ ಅಂಗಡಿಗಳು, ನಾವು ಅಂಗಡಿ ಕೊಡೋಂಗಿಲ್ಲ ಅಂತಂದ್ರೆ ಅಲ್ಲಿ ಇದ್ರೆ ಕೊಡಬೇಕು. ಇಲ್ಲ ಅಂದ ಕೂಡಲೇ ಚಾಲೂ ಆಯ್ತು. ಸೆಕ್ರೆಟರಿ ಚೇರ್ಮನ್ ಮುಗೀತು. ಅವ್ರ ವಿರುದ್ಧ ನೋಡ್ರಿ ಈಗ ನನ್ನ ಜೊತೆಗೆ ಒಬ್ಬ, ಯಾಕಂದ್ರೆ ಸಹಕಾರ ಒಳಗೊಂದು ಒಂದು ಚಲೋ ಒಂದು ಕಾರ್ಯ ಮಾಡಿ ಬಂದಾರ ಅವ್ರ, ಮತ್ತು ಶಹರ ಮಾಡಿ ಸಮಾಜದವ್ರು ಈಗ ನಿರ್ದೇಶಕ ಸ್ಥಾನಕ್ಕೆ ನಿಂತಾರ ಅವ್ರು ನಮ್ಮ ಜೊತೆಗೆ. ಇದೇ ರೀ ನಮ್ಮ ಮೋರೆಯವ್ರ ಪವರ್. ಅಧ್ಯಕ್ಷ ಸ್ಥಾನದವರು ನಿರ್ದೇಶಕ ಸ್ಥಾನಕ್ಕೆ ಬಂದಾರ ಅಂದ್ರೆ ನಮ್ಮ ಮೋರೆ ಸಾಹೇಬ್ರದ ಪವರ್ ಇರ್ಬೇಕು ವಿಚಾರ ಮಾಡ್ರಿ ನೀವು. ಅದಕ್ಕೆ ಮುಂದಿನ ದಿನದೊಳಗಡೆ ಎಲ್ಲರೂ ಸಮಾಜದವರು
ಅಲ್ಲ ಚವ್ಹಾಣ್ ಅವರೇ ಕೇಳ್ಯಾರ, ಕೂತು ಕೇಳ್ಯಾರ. ಇಲ್ಲಿ ನಮ್ಮ ರಾಜು ಕಾಳೆ ಅವ್ರು ಇಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಅವ್ರ ನಿಂತ ಅಭ್ಯರ್ಥಿ ಕೂಡ ನಾವು ಹೇಳಿವಿ ಇಲೆಕ್ಷನ್ ಆಗೋರ್ಗಷ್ಟೇ, ಆಮೇಲೆ ಮತ್ತೆ ನೀವು ಸಮಾಜ ಕೂಡ್ಕೊಡ್ರಿ ಅಂತೇಳಿ. ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸಮಾಜದಾಗ ತಪ್ಪು ಸಂದೇಶ ಯಾವಾಗಲೂ ಕೊಡಬಾರ್ದು. ಯಾಕಂದ್ರೆ ಈಗ ನೋಡ್ರಿ, ಯಾಕಂದ್ರೆ ಈಗ ನಾವು ಈಗ ನವೀನ್ ಕದಮ್ ಆತು ಇವ್ರು ಜಾಧವ್ ಯಾಕೆ ಬಂದ ಅಂದ್ರೆ ಒಂದು ವಿಶೇಷತೆ ಐತಿ ಅವ್ರದ್ದು. ಯಾಕಂದ್ರೆ ಅವ್ರು ಏನು ನೋಡ್ರಿ ಡೆವಲಪ್ಮೆಂಟ್ ಬಗ್ಗೆ ನಾವು ಬಂದೇವಂತ ಓಪನ್ ಆಗಿ ಹೇಳ್ತಾರೆ ಅವರು. ಓಪನ್ ಆಗಿ ನಾವು ಇಲ್ಲಿ ಮಾಡೋದು ಅಷ್ಟೇ. ಯಾಕಂದ್ರೆ ಅಲ್ಲಿ ಹೋಗೇನೈತಿ, ಇಲ್ಲಿ ಇವತ್ತು ನಾವು ಇರ್ತೀವಿ, ನೀವು ಬಂದು ಇಲ್ಲಿ ಇರ್ತೀರಿ ಅಷ್ಟೇ. ಸಮಾಜ ಇರ್ತದ, ಅದನ್ನ ಸಮಾಜನ ಓಡಿಸೋಣ ಅಂತ ಹೇಳ್ತಾ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದಿಕೆ ಮೇಲಿರುವ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಧನ್ಯವಾದಗಳು.